ಓಕೆ, ಸೊ ಇವತ್ತು ಏನಂತಂದ್ರೆ ವಿ ಡಿಸ್ಕಸ್ ಅಬೌಟ್ ದಿ ಬೇಸಿಕ್ ಗೇಟ್ಸ್. ಹೌದಾ, ಸೊ ಬೇಸಿಕ್ ಗೇಟ್ಸ್ ಅಲ್ಲಿ ಸೊ ಟೋಟಲ್ ವಿ ಹಾವ್ 3 ಬೇಸಿಕ್ ಗೇಟ್ಸ್. ಟೋಟಲ್ ಎಷ್ಟು 3 ಬೇಸಿಕ್ ಗೇಟ್ಸ್ ಅವ. ಸೊ ಬೇಸಿಕ್ ಗೇಟ್ಸ್ ಅಲ್ಲಿ ಫಸ್ಟ್ ಒನ್ ವಿ ಸಿ ನಾಟ್ ಗೇಟ್. ಹೌದಾ, ಸೊ ನಾಟ್ ಗೇಟ್ ಅಂದ್ರೆ ಏನು ಅಂತಂದ್ರ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಇನ್ಪುಟ್. ಎಷ್ಟು? ಓನ್ಲಿ ಒನ್ ಇನ್ಪುಟ್ ಅದ, ಆಮೇಲೆ ಒಂದು ಔಟ್ಪುಟ್ ಅದ ಇದಕ್ಕೆ. ಹೌದಾ, ಸೊ ಇದ್ರಾಗ ಏನಾಗ್ತದ, ಏನ್ ಇನ್ಪುಟ್ ಕೊಟ್ಟೆವು ಆ ಇನ್ಪುಟ್ ಏನ್ ಬರ್ತದ, ಅಪೋಸಿಟ್ ಬರ್ತದ. ಫಾರ್ ಎಕ್ಸಾಂಪಲ್ ನಾನು 0 ಕೊಟ್ಟಿದ್ರೆ ಏನ್ ಬರ್ತದ, 1 ಬರ್ತದ. 1 ಕೊಟ್ಟಿದ್ರೆ 0 ಬರ್ತದ. ಹೌದಾ, ಸೊ ಇದೇನಂತಂದ್ರೆ ಅಪೋಸಿಟ್, ಏನಂದ್ರೆ ಅಪೋಸಿಟ್ ಮಾಡ್ತದ. ನಾಟ್ ಈಸ್ ದ ಇನ್ವರ್ಟರ್ ಅಂತಾನು ಹೇಳ್ಬೋದು, ಅಥವಾ ಕಾಂಪ್ಲಿಮೆಂಟ್ ಅಂತಾನು ಹೇಳ್ಬೋದು. ವಾಟ್ ಈಸ್ ದ ಅನದರ್ ನೇಮ್ ಆಫ್ ನಾಟ್ ಗೇಟ್ ಅಂತ ಹೇಳಿದ್ರೆ ನೀವೇನ್ ಹೇಳ್ಬೇಕು, ಇನ್ವರ್ಟರ್ ಅಂತ ಹೇಳ್ಬೇಕು. ಹೌದಾ, ಅಪೋಸಿಟ್ ಅನ್ನ ಮಾಡ್ತದ. ಆಮೇಲೆ ಇಲ್ಲಿ ಏನಂತಂದ್ರ ನಾವೇನ್ ಮಾಡ್ತೇವೆ, ಬಾರ್ ಅಂತ ಬರ್ತಲ್ಲ, ಬಾರ್ ಮೇಲ್ಗಡೆ ಬಾರ್ ಅಂತ ಓದ್ಬೇಕು. ಮ್ಯಾಗ್ ಬರ್ದ ನೀವು ತಿಳ್ಕೊಬೇಕು ಇದು ನಾಟ್ ಗೇಟ್ ಅಂತ ತಿಳ್ಕೊಬೇಕು. ಸೊ ಟ್ರೂತ್ ಟೇಬಲ್ ಆಫ್ ನಾಟ್ ಗೇಟ್ ಎಕ್ಸ್ ಬಾರ್ 0 1 ಏನ್ ಬರ್ತದ ಔಟ್ಪುಟ್ ಅಂದ್ರೆ 0. ಯಾವಾಗ್ಲೂ ಏನತ್ತ ಅಪೋಸಿಟ್ ಇರ್ತದ. 0 ಕೊಟ್ರೆ ಏನ್ ಬರ್ತದ, 1 ಬರ್ತದ. 1 ಕೊಟ್ರೆ ಏನ್ ಬರ್ತದ, 0 ಬರ್ತದ. ದಿಸ್ ಇಸ್ ದ ಟ್ರೂತ್ ಟೇಬಲ್. ಹೌದಾ, ಟ್ರೂತ್ ಟೇಬಲ್ ಆಫ್ ಯಾವ ಗೇಟ್, ನಾಟ್ ಗೇಟ್. ನೆಕ್ಸ್ಟ್ ಆರ್ ಗೇಟ್. ಹೌದಾ, ಸೊ ಆರ್ ಗೇಟ್ ಅಂದ್ರೆ ಏನದ ಅಂದ್ರೆ ಆರ್ ಗೇಟ್ ಈಸ್ ಎ ಗೇಟ್ ವಿಚ್ ಎಕ್ಸೆಪ್ಟ್ಸ್ ಎಷ್ಟಪ್ಪ ಅಂತಂದ್ರೆ 2 ಆರ್ ಮೋರ್. ಎಷ್ಟು? 2 ಆರ್ ಮೋರ್ ಇನ್ಪುಟ್ಸ್ ಅನ್ನ ತಗೋತದ. ಇದು 2 ಆರ್ ಮೋರ್ ಏನ್ ತಗೋತದ, ಇನ್ಪುಟ್ಸ್ ಅನ್ನ ತಗೋತದ. 2 ಆರ್ ಮೋರ್ ಇನ್ಪುಟ್ಸ್, 2 ಅಥವಾ 2ಗಿಂತ ಜಾಸ್ತಿ ಇನ್ಪುಟ್ಸ್ ಅನ್ನ ತಗೋತದ. ಹೌದಾ, ಸೊ ದಿಸ್ ಇಸ್ ದ ಲಾಜಿಕ್ ಡಯಾಗ್ರಾಮ್ ಅಥವಾ ದ ಸಿಂಬಲ್ ಆಫ್ ಆರ್ ಗೇಟ್. A plus B. ಹೌದಾ, ಸೊ ಆರ್ ಗೇಟ್ ಇಂದ ಏನಂತಂದ್ರ ಆರ್ ಗೇಟ್ ಇಸ್ ಎ ಗೇಟ್ ವಿಚ್ ಅಕ್ಸೆಪ್ಟ್ಸ್ 2 ಆರ್ ಮೋರ್ ಇನ್ಪುಟ್ಸ್ ಅನ್ನ ತಗೋತದ ಅಂಡ್ ಪ್ರೊಡ್ಯೂಸಸ್ ಓನ್ಲಿ ಒನ್ ಔಟ್ಪುಟ್ ಅನ್ನ ಕೊಡ್ತದ. ಹೌದಾ, ಸೊ ಆರ್ ಗೇಟ್ ಒಳಗೆ ಏನ್ ಮಾಡ್ತೇವೆ ಅಂದ್ರ ಟು ರೀಪ್ರೆಸೆಂಟ್ ಆರ್ ಗೇಟ್ ವಿ ಯೂಸ್ ದ ಸಿಂಬಲ್ ಕಾಲ್ಡ್ ಪ್ಲಸ್ ಸಿಂಬಲ್ ಅನ್ನ ಯೂಸ್ ಮಾಡ್ತೇವೆ ಆರ್. ಸೊ ಆರ್ ಒಳಗೆ ಏನು ನೆನ್ಪಿಡ್ಬೇಕಂತಂದ್ರ ಎಲ್ಲಾ ಇನ್ಪುಟ್ಸ್ ಏನಿರ್ಬೇಕು, ಆಲ್ ಇನ್ಪುಟ್ಸ್ಗಳು ಏನಾಗಿರ್ಬೇಕಂದ್ರೆ ಆಲ್ ಇನ್ಪುಟ್ಸ್ 0 ಇದ್ದು ಅಂತಂದ್ರೆ ಮಾತ್ರ ಔಟ್ಪುಟ್ ಏನ್ ಬರ್ತದ, 0 ಬರ್ತದ. ಎಲ್ಲಾ ಇನ್ಪುಟ್ಸ್ ಗಳು ಏನಾಗಿರ್ಬೇಕು, 0 ಇರ್ಬೇಕು, ಅವಾಗ ಏನ್ ಬರ್ತದ ಔಟ್ಪುಟ್ 0 ಬರ್ತದ. ಫಾರ್ ಎಕ್ಸಾಂಪಲ್ 2 ವೇರಿಯೇಬಲ್ ನಾನು ನೋಡ್ತಾ ಇದ್ದೀನಿ, ಎ ಬಿ 0 0 0 1 1 0 1 1. ಹೌದಾ, ಸೊ ನೀವು ಆರ್ ಒಳಗೆ ಏನ್ ಕಂಡೀಷನ್ ನೆನ್ಪಿಡು ಅಂತ ಹೇಳಿನಿ, ಆಲ್ ಇನ್ಪುಟ್ಸ್ ಏನಾಗಿರ್ಬೇಕಂತ ಹೇಳಿದೀನಿ, 0 ಅಂತ ಹೇಳಿನಿ. ಅವಾಗ ಔಟ್ಪುಟ್ ಏನ್ ಬರ್ತದ, 0 ಬರ್ತದ. ಅಂದ್ರೆ ಇಲ್ಲಿ ನೋಡ್ರಿ ಎಲ್ಲಾ ಇನ್ಪುಟ್ಸ್ ಗಳು 0 ಎಲ್ಲವ, ಇವೆಲ್ಲ ಇನ್ಪುಟ್ಸ್ ಅವ, ಇಲ್ಲಿ ಔಟ್ಪುಟ್ ಬರ್ತದ. ಇದು ಔಟ್ಪುಟ್ ಎ ಪ್ಲಸ್ ಬಿ. ಓಕೆ, ಸೊ ಇಲ್ಲಿ ಏನಾಗ್ತದ, ಎ ಅಂಡ್ ಬಿ ದ ಬೋತ್ ಇನ್ಪುಟ್ಸ್ ಆರ್ ಹ್ಯಾವಿಂಗ್ 0. ಸೊ ಇನ್ ದಿಸ್ ಕಂಡೀಷನ್, ಈ ಕಂಡೀಷನ್ ಅಲ್ಲಿ ಏನಾಗ್ತದ, ಔಟ್ಪುಟ್ ಏನ್ ಬರ್ತದ, 0 ಬರ್ತದೆ. ಇಷ್ಟೇ ನೆನ್ಪಿಡ್ಬೇಕು, ಆರ್ ಒಳಗೆ ಏನಾಗ್ಬೇಕು, ಎಲ್ಲಾನ ಏನಾಗಿರ್ಬೇಕು, 0 ಇರ್ಬೇಕು ಇನ್ಪುಟ್ಸ್, ಅವಾಗೆ ಔಟ್ಪುಟ್ ಏನ್ ಬರ್ತದ, 0 ಬರ್ತದ. ಇನ್ ಅದರ್ ಕೇಸ್ನಾಗ ಏನಾಗ್ತದ, 1 ಬರ್ತದ. ಗೊತ್ತಾಯ್ತು ಪೂರ್ತಿ ನಿಮ್ಗ ಆರ್ ಬಗ್ಗೆ? ಈಗ ಫಾರ್ ಎಕ್ಸಾಂಪಲ್ 0 0 0 1 ಹಿಂಗಿತ್ತಂದ್ರ ಆರ್ ಒಳಗ ಔಟ್ಪುಟ್ ಏನ್ ಬರ್ತದ, 1 ಬರ್ತದ. ಯಾಕಂತಂದ್ರ ಇಲ್ಲಿ ಅಟ್ ಲೀಸ್ಟ್ ಎಷ್ಟೇ 0 ಇರಲ್ಲ, ಅದ್ರ 1 ಬಿ ಬಂತಂದ್ರ ಆನ್ಸರ್ ಏನಾಗ್ತದ, 1 ಆಗ್ತದ. ಇದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಆರ್ ಬಗ್ಗೆ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನು. ಹೌದಾ, ಸೊ ಆರ್ ಯೂಸ್ ಮಾಡ್ಬೇಕಂದ್ರೆ ಸಿಂಬಲ್ ಯಾವ್ದು ಯೂಸ್ ಮಾಡ್ತೇವೆ, ಪ್ಲಸ್ ಸಿಂಬಲ್ ಅನ್ನ ಯೂಸ್ ಮಾಡ್ತೇವೆ. ಅಲ್ಲಿ ನಾಟ್ ಗೇಟ್ ಒಳಗೆ ಏನ್ ಯೂಸ್ ಮಾಡ್ತೇವೆ, ಮ್ಯಾಗ್ ಬಾರ್ ಯೂಸ್ ಮಾಡ್ತೇವೆ ನಾಟ್ ಸಲುವಾಗಿ. ಹೌದಾ, ನೆಕ್ಸ್ಟ್ ಅಂಡ್.
fine. So AND gate also ಏನಂದ್ರೆ ಇದನ್ನು which accepts two or more inputs, two or more inputs, two or more inputs, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇನ್ಪುಟ್ಸ್ ಅನ್ನ ತಗೋತದೆ, ಹೌದಾ? ಅದನ್ನು ಕೂಡ ಒಂದು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಸೊ ದಿಸ್ ಇಸ್ ದ ಲಾಜಿಕ್ ಡಯಾಗ್ರಾಮ್ ಆಫ್ AND gate. A B A dot B, ಹೌದಾ? ಸೊ AND ಅನ್ನ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ವಿ ಯೂಸ್ ಡಾಟ್ ಆಪರೇಟರ್. ಡಾಟ್ ಅನ್ನೋದು ಯೂಸ್ ಮಾಡ್ತೇವೆ ನಾವು ಸಿಂಬಲ್ ಅನ್ನ, ಎದ್ರ ಸಲುವಾಗಿ? ಫಾರ್ AND ಪರ್ಪಸ್. AND ಒಳಗೆ ಏನ್ ನೆನ್ಪಿಡ್ಬೇಕು ಹೇಳ್ತೀನಿ ಕೇಳ್ರಿ. ಆಲ್ ಇನ್ಪುಟ್ಸ್, ಹೌದಾ? ಆಲ್ ಇನ್ಪುಟ್ಸ್ ಏನಾಗಿರ್ಬೇಕು? ಆಲ್ ಇನ್ಪುಟ್ಸ್ ಏನಾಗಿರ್ಬೇಕು? ಹೈ ಇರ್ಬೇಕು ಅಥವಾ 1 ಇರ್ಬೇಕು. ಅವಾಗೆ ಔಟ್ಪುಟ್ ಏನ್ ಬರ್ತದ? 1 ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ A B ಔಟ್ಪುಟ್ ಏನ್ ಬರ್ಬೇಕು? A ಇಂಟು B. ಇದು ಡಾಟ್ ತಗೋಬೇಕು, ಹೌದಾ? 0 0 0 1 1 0 1 1. ಏನ್ ಹೇಳಿದ್ನ? ಆಲ್ ಇನ್ಪುಟ್ಸ್ ಹೈ ಇದ್ರೆ ಏನ್ ಬರ್ತದ? 1 ಬರ್ತದ. ಅಂದ್ರೆ ಎಲ್ಲಾ ಇನ್ಪುಟ್ಸ್ ಗಳು ಏನಿರ್ಬೇಕು? 1 ಇರ್ಬೇಕು. ಅವಾಗೆ ಔಟ್ಪುಟ್ ಏನ್ ಬರ್ತದ? 1 ಬರ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾ ಇನ್ಪುಟ್ಸ್ ಗಳೆಲ್ಲ ಹೈ ಇಲ್ಲವ, ಅಂದ್ರೆ ಏನ್ ಬರ್ತದ? ಇಲ್ಲಿ 1 ಬರ್ತದ. ಎಲ್ಲ ಉಳ್ಕಿ ಜಾಗನಾಗ ಏನ್ ಬರ್ತದ? 0 ಬರ್ತದ. ಫಾರ್ ಎಕ್ಸಾಂಪಲ್ 1 0 1 ಏನ್ ಬರ್ತದ ಔಟ್ಪುಟ್? 0 ರೀ. ಏನ್ ಬರ್ತದ? 0 ರೀ. ಎಸ್, 0 ಬರ್ತದ, ಹೌದಾ? ಇಲ್ಲಿ ಒಂದೊಳಗೆ 0 ಬಂದದ, ಹೌದಾ? ಇದು ಏನ್ ಬರ್ತದ? 0 1 1 ಸರ್ 0 ರೀ. 0 0. ಓಕೆ, ಇದೇನ್ ಬರ್ತದ? 1 ರೀ. 1 ಬರ್ತದ. ಇದೇನ್ ಬರ್ತದ? 0 0 ರೀ. ವೆರಿ ಗುಡ್. ಅಂದ್ರೆ AND ಆರ್ ನಾಟ್ ಇವು ಮೂರು ಬಿ ಪರ್ಫೆಕ್ಟ್ ಆದ್ರೆ ಈಗ. ಹೌದಾ? ಸೊ ಇವು ಬೇಸಿಕ್ ಪಾಸ್ಯುಲೇಟ್ಸ್ ಬರ್ತಾವ, ಎಲ್ಲರಿಗೂ ಗೊತ್ತದ ಬೇಸಿಕ್ ಪಾಸ್ಯುಲೇಟ್ಸ್? ಎಲ್ಲಾನು ಹೇಳ್ಕೊತೀನಿ. ಬೇಸಿಕ್ ಪಾಸ್ಯುಲೇಟ್ಸ್ ಅಂದ್ರೆ ಇವು 4 ಗೊತ್ತಿರಬೇಕು. ಏನಪ್ಪಾ ಅಂದ್ರೆ ಇಫ್ x is not equal to 0 ಇದ್ರೆ x equal to 1 ಇರ್ತದ ನಾವು, ಹೌದಾ? ಇಲ್ಲಿ 1 ಇದ್ದಿಲ್ಲ ಅಂತಂದ್ರೆ 0 ಇರ್ತದ ನಾವು. ನೆಕ್ಸ್ಟ್ 0 + 0, ಈಗ ಆರ್ ರಿಲೇಷನ್ ಹೇಳಿನಿಲ್ಲ, ಆರ್ ಒಳಗೆ ಯಾವಾಗ ಔಟ್ಪುಟ್ 0 ಬರ್ತದ? ಸರ್ ಎರಡು ಇದು ಇನ್ಪುಟ್ 0 ಇದ್ದಾಗ 0 ಬರ್ತದೆ. ಹಾ, ಎಲ್ಲಾ ಇನ್ಪುಟ್ಸ್ ಗಳು ಏನಾಗಿರ್ಬೇಕು? ಲೋ ಇರ್ಬೇಕು 0 ಅಥವಾ 0 ಇರ್ಬೇಕು, ಅವಾಗೆ 0 ಬರ್ತದ. ಉಳ್ಕಿತಲೆಲ್ಲ 1 ಬಂದ್ಬಿಡ್ತದ. ಗೊತ್ತಾಯ್ತಲ್ಲ ಇಲ್ಲಿ? ಓಕೆ, ಮುಂದೆ AND ಬರ್ತದ. ಸೇಮ್ ಹಂಗೆ ಅವ ಎಲ್ಲ ಮುಂದೆ. ಕಾಂಪ್ಲಿಮೆಂಟ್, ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ, ಥಿಯರಮ್ಸ್ ಅವ ಇವು. ಪ್ರಾಪರ್ಟೀಸ್ ಆಫ್ 0 1. Zero plus x equal to x. ಅಂದ್ರೆ ಫಸ್ಟ್ 0 ತೊಗೊಂಡು ಸಾಲ್ವ್ ಮಾಡಿದೆವು. x ವ್ಯಾಲ್ಯೂ 0 ತೊಗೊಂಡು ಏನ್ ಮಾಡ್ಬೇಕು? ಪುಟ್ ಮಾಡ್ಬೇಕು. ಎಲ್ಲಿ x ಅದ ಅಲ್ಲಿ 0 ಪುಟ್ ಮಾಡ್ರಿ, ಹೌದಾ? 0 + 0 = 0. 0 ಯಾರ ವ್ಯಾಲ್ಯೂ ಅದ? x ವ್ಯಾಲ್ಯೂ ಅದ, ಅದಕ್ಕೆ x ಅಂತ ಬರ್ದೇವು. ಅದಕ್ಕೆ ಏನಾಯ್ತು? LHS is equal to RHS. ನೆಕ್ಸ್ಟ್ ಸೇಮ್ 0 as it is ಇಟ್ಟು x ಇದ್ದಲ್ಲಿ ಏನ್ ಮಾಡ್ಬೇಕು? 1 ಹಾಕ್ಬೇಕು, ಯಾಕಂದ್ರೆ x equal to 1 ಅಂತ ತೊಗೊಂಡಿವಿ. 1 ಪುಟ್ ಮಾಡ್ರಿ, 0 + 1 is equal to 1 ಆಗ್ತದೆ, ಬಿಕಾಸ್ ಯಾವುದು? ಆರ್ ರಿಲೇಷನ್. ನೆಕ್ಸ್ಟ್ 1 RHS. ನೆಕ್ಸ್ಟ್ ಇವೆರಡು ನೀವು ಮಾಡ್ಬೇಕು. ಯಾವ್ಯಾವು? 1 + x = 1, 1 + x = 1. ಹೆಂಗ? ಫಸ್ಟ್ 0 ತೊಗೊಂಡ್ ಮಾಡ್ರಿ, ಸೇಮ್ ಅದ. LHS ಬರೀರಿ. 1 + x, x ವ್ಯಾಲ್ಯೂ 0 ಅಂತ ತಿಳ್ಕೊಂಡಿದ್ದ ನಾವು. 1 + 0 ಅಂದ್ರೆ ಎಷ್ಟು ಆಗ್ತದೆ? 1 + 0 ಅಂದ್ರೆ ಎಷ್ಟು? 1 1 ಆಗ್ತದೆ. 1 ಯಾರ ವ್ಯಾಲ್ಯೂ ಅದ?
ಇಲ್ಲಿ 1 ಎಕ್ಸ್ ವ್ಯಾಲ್ಯೂ 0 ಅದ, ಬಟ್ ನಮಗ್ ಆನ್ಸರ್ ಏನ್ ಬಂದದ 1 ಬಂದದ. ನಮಗ್ ಏನ್ ಪ್ರೂವ್ ಮಾಡ್ಬೇಕಿತ್ತು? ಏನ್ ಪ್ರೂವ್ ಮಾಡ್ಬೇಕು? 1 ಅಂತ ಪ್ರೂವ್ ನಮಗ್ 1 ಅಂತ ಬಂತು ಇಲ್ಲ? ರೈಟ್. ನೆಕ್ಸ್ಟ್ 1 ಪ್ಲಸ್ ಎಕ್ಸ್ ನೆಕ್ಸ್ಟ್ ತಗೊಂಡಿದ್ದು 1 ತಗೊಂಡ್ ಮಾಡದ. ನೆಕ್ಸ್ಟ್ 1 ಪ್ಲಸ್ 1 1 1. ನಮ್ಗೆ ಲಾಸ್ಟಿಗೆ ಆನ್ಸರ್ 1 ಬೇಕಾಗಿತ್ತು, 1 ಬಂದ ಆನ್ಸರ್. ನೆಕ್ಸ್ಟ್ ಮುಂದಿನ ನೀವು ಅಷ್ಟು ಮಾಡ್ರಿ. ನೆಕ್ಸ್ಟ್ ಐಡಮ್ ಪೊಟೆನ್ಸ್ ಲಾ. ಐಡಮ್ ಪೊಟೆನ್ಸ್ ಲಾ ಅಂದ್ರೆ ಏನ್ ಹೇಳ್ತದ ಅಂತಂದ್ರ, ಎರಡು ವೇರಿಯೇಬಲ್ ಸೇಮ್ ವೇರಿಯೇಬಲ್ ಅನ್ನ ನಾವು ಕೂಡಿಸಿದಾಗ ಅದೇ ಆನ್ಸರ್ ಬರ್ತದ ಅಂತ ಹೇಳ್ತದ. ದಿಸ್ ಲಾ ಸ್ಟೇಟ್ಸ್ ದಟ್ ವೆನ್ ವೇರಿಯೇಬಲ್ ಇಸ್ ಕಂಬೈನ್ ವಿತ್ ಇಟ್ ಸೆಲ್ಫ್, ಅಂದ್ರ ಸೇಮ್ ವೇರಿಯೇಬಲ್ ನಾವು ಕಂಬೈನ್ ಮಾಡಿದೆವು ಅಂತಂದ್ರ ಅದೇ ವೇರಿಯೇಬಲ್ ಆನ್ಸರ್ ಬರ್ತದ. ಏನಪ್ಪಾ ಅಂತಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಎಕ್ಸ್. ಹೌದಾ? ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಬರ್ತದ. ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು ಎಕ್ಸ್ ಬರ್ತದ. ನೋಡ್ರಿ ಪ್ರೂವ್ ಮಾಡ್ಯಾರ. ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ನಮ್ಗೆ ಏನ್ ಬೇಕು? ಎಕ್ಸ್ ಬೇಕು. ಒಂದ್ಸಲ 0 ತಗೊಂಡ್ ಮಾಡ್ರಿ. 0 ಪ್ಲಸ್ 0 ಏನಾಗ್ತದ? 0 ಆಗ್ತದ. 0 ಯಾರ ವ್ಯಾಲ್ಯೂ ಅದ? ಎಕ್ಸ್ ವ್ಯಾಲ್ಯೂ ಅದ. ಎಕ್ಸ್ ಅಂತ ಬಂತು. ನಮ್ಗೆ ಎಕ್ಸ್ ಬೇಕಾಗಿತ್ತು, ಎಕ್ಸ್ ಬಂತು. RHS. ನೆಕ್ಸ್ಟ್ 1 ತಗೊಂಡ್ ಮಾಡ್ಯಾರ. ಏನ್ ತಗೊಂಡ್ ಮಾಡ್ಯಾರ? 1 ತಗೊಂಡೆ. ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ? ಎಕ್ಸ್ ಬರ್ಬೇಕಾಗ್ಯದ. 1 ಪ್ಲಸ್ 1 ಅಂದ್ರೆ 1 ಬಂತು. 1 ಯಾರ ವ್ಯಾಲ್ಯೂ ಅದ? ಎಕ್ಸ್ ವ್ಯಾಲ್ಯೂ ಅದ. RHS. ಹೌದಾ? ಸೊ ಟೋಟಲ್ ನಿಮ್ಗ ಎಕ್ಸಾಮಿಗೆ ಎಷ್ಟಪ್ಪ ಅಂತಂದ್ರೆ ಈ 5 ಮಾರ್ಕ್ಸ್ ಕೇಳಿದ್ರೆ ಅಂದ್ರೆ 5 ಲಾಸ್ ಅನ್ನ ನೀವು ಪ್ರೂವ್ ಮಾಡ್ಬೇಕು ನೋಡ್ರಿ. ಟೋಟಲ್ 5 ಲಾಸ್ ಅನ್ನ ಪ್ರೂವ್ ಮಾಡ್ಬೇಕು. ನೆಕ್ಸ್ಟ್ ಇನ್ವಲ್ಯೂಷನ್ ಲಾ. ಇನ್ವಲ್ಯೂಷನ್ ಲಾ ಏನ್ ಹೇಳ್ತದ? ಈಗ ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ? ಎಕ್ಸ್ ವ್ಯಾಲ್ಯೂ ತಗೋತೀನಿ 0. ಹೌದಾ? ಎಕ್ಸ್ ಬಾರ್ ಅಂದ್ರೆ ಇಲ್ಲಿ ಏನ್ ಬರ್ತದೆ ಹೇಳ್ರಿ ನೋಡೋಣ? 1 ಬರ್ತದೆ. ಮತ್ತೇನ್ ಮಾಡ್ತೀನಿ? ಈಗ ಆಲ್ರೆಡಿ ಎಕ್ಸ್ ಬಾರ್, ಮತ್ತೊಂದು ಬಾರ್ ಮಾಡಿದ್ರೆ ಏನ್ ಬರ್ತದೆ? 0 ಬರ್ತದೆ. ಈಗ ಇದ್ರ ವ್ಯಾಲ್ಯೂ ಮತ್ ಇದ್ರ ವ್ಯಾಲ್ಯೂ ಎರಡೂ ಬೇರೆ ಬೇರೆ ಅವ, ಸೇಮ್ ಅವ? ಸೇಮ್ ಅವ. ಅಂದ್ರೆ ಇದರ ಅರ್ಥ ಏನು? ಎಕ್ಸ್ ಡಬಲ್ ಬಾರ್ ಈಸ್ ಈಕ್ವಲ್ ಟು ಎಕ್ಸ್. ಇದು ಯಾರು ಹೇಳ್ತಾರ ಅಂತಂದ್ರೆ ಇನ್ವಲ್ಯೂಷನ್ ಲಾ ಹೇಳ್ತದ. ಏನ್ ಹೇಳ್ತದ? ಇನ್ವಲ್ಯೂಷನ್ ಲಾ ಹೇಳ್ತದ. ಹೌದಾ? ಸೊ ಅದೇ ಮಾಡ್ಯಾರ ನೋಡಿ ಪ್ರೂಫ್. ಇಫ್ ಎಕ್ಸ್ ಈಕ್ವಲ್ ಟು 0 ದೆನ್ 1 ಆಗ್ತದ. ಡಬಲ್ ಬಾರ್ ಆಯ್ತಂದ್ರ ಮತ್ತೆ ಏನಾಗ್ತದ? 0 ಆಗ್ತದ. ಅದೇ ಮಾಡ್ಯಾರ ಸೇಮ್. ಇಲ್ಲಿ ಬರ್ದೇವಲ್ಲ ನಾವು, ಒಂದ್ಸಲ 0 ಒಂದ್ಸಲ 1 ತಗೊಂಡ್ ಮಾಡ್ಬೇಕು. ಟೋಟಲ್ 5 ಲಾಸ್ ಕೇಳ್ತೀನಿ ನಾನು ಎಕ್ಸಾಮ್ನಾಗ. ಕಾಂಪ್ಲಿಮೆಂಟರಿಟಿ ಲಾ. ಕಾಂಪ್ಲಿಮೆಂಟರಿಟಿ ಲಾ ಏನ್ ಹೇಳ್ತಂದ್ರ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತದ. ಎಕ್ಸ್ ಇಂಟು ಎಕ್ಸ್ ಬಾರ್ ಅಂದ್ರೆ 0 ಹೇಳ್ತದ. ಪ್ರೂವ್ ಮಾಡಿ ನೋಡ್ಬೇಕು ಈಗ. ಹೌದಾ? ಸೊ ಒಂದ್ಸಲ 0 ತಗೊಂಡು ಒಂದ್ಸಲ 1 ತಗೊಂಡ್ ಮಾಡ್ರಿ. ಇದು ಒಂದೇ. ಒಂದ್ಸಲ ಇದು ಏನ್ ಮಾಡ್ಬೇಕು? 0 ತಗೊಂಡು ಒಂದ್ಸಲ 1 ತಗೊಂಡ್ ಮಾಡೋದ. ಹೌದಾ? ಸೊ ಹೆಂಗ್ ಮಾಡ್ತೀರಿ? LHS ಬರ್ಕೊಂಡೆವು. ಹೌದಾ? ಎಕ್ಸ್ ವ್ಯಾಲ್ಯೂ ಏನಂತ ತಿಳ್ಕೊಂಡು ಹೊಂಟಿದೇನೋ? 0 ಬರ್ದೇವ್. ಇಲ್ಲಿ ನೋಡ್ರಿ, ಇಲ್ಲಿ 1 ಬರ್ದಿದ್ದೇನೋ. 1 ಹೆಂಗ್ ಬರ್ದೇವ್ ಅಂತಂದ್ರ ಎಕ್ಸ್ ವ್ಯಾಲ್ಯೂ ಏನದ? 0 ಅದ. ಇದಕ್ಕೆ ಎಕ್ಸ್ ಬಾರ್ ಮಾಡ್ರೆ ಏನ್ ಬರ್ತದ ಆನ್ಸರ್? 1 ಬರ್ತದ. ಅದ ಕಡೆ ನಾ ಏನ್ ಬರ್ತೀನಿ ಇಲ್ಲಿ? 1 ಬರ್ದೆ. 0 ಪ್ಲಸ್ 1 ಏನಾಗ್ತದ? 0 ಪ್ಲಸ್ 1 ಏನು? 1 ಬರ್ತದ. ನಮಗ್ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು? 1 ಪ್ರೂವ್ ಮಾಡ್ಬೇಕಾಗಿತ್ತು. ಆನ್ಸರ್ನು ಎಷ್ಟು ಬಂತು? 1 ಬಂತು. ಅದಕ್ಕೆ LHS ಈಸ್ ಈಕ್ವಲ್ ಟು RHS. ನೆಕ್ಸ್ಟ್ 1 ತಗೊಂಡು ನೀವೇ ಮಾಡ್ರಿ. ನೆಕ್ಸ್ಟ್ ಅಷ್ಟು ಹಿಂಗೆ ತಗೊಂಡ್ ಮಾಡವ ನಿಮ್ಗೆ 0 1 ಒಟ್ ಟೋಟಲ್ 5 ಲಾಸ್ ಬರ್ಬೇಕು ನೋಡ್ರಿ.
ಓಕೆ, ಸೊ ಡಿಮಾರ್ಗನ್ಸ್ ಥಿಯರಮ್ ಗೊತ್ತದ ಎಲ್ಲರಿಗ? ಡಿಮಾರ್ಗನ್ಸ್ ಥಿಯರಮ್ ಸರಿ ಹೇಳ್ರಿ ಇನ್ನೊಂದ್ಸತಿ ಹೇಳ್ರಿ. ಒಟ್ಟ 2 ಥಿಯರಮ್ ಅವ ಡಿಮಾರ್ಗನ್ಸ್. ಟೋಟಲ್ 2 ಥಿಯರಮ್ಸ್ ಅವ. ಸೊ ಫಸ್ಟ್ ಥಿಯರಮ್ ಇದು ಅದ. ಇದು ನಾವು ಏನ್ ಪ್ರೂವ್ ಮಾಡ್ಬೇಕು? ಇದಕ್ಕ ಎಕ್ಸ್ ಬಾರ್ ವೈ ಬಾರ್ ಅಂತ ಪ್ರೂವ್ ಮಾಡ್ಬೇಕು. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ವೈ ಬಾರ್ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನಾಗ್ತದ? ಇಟ್ ಈಸ್ ಬ್ರೇಕಿಂಗ್ ದ ಕಾಂಪ್ಲಿಮೆಂಟ್ ಅಂಡ್ ಚೇಂಜಿಂಗ್ ದ ಸೈನ್. ಯಾವಾಗ ಎಕ್ಸ್ ಇದು ಅದ ನೋಡ್ರಿ ಲೈನ್, ನಾವು ಹೆಂಗ್ ಬರೀಬಹುದು ಅಂದ್ರೆ ಬ್ರೇಕ್ ಮಾಡ್ತೇವೆ ನಾವು. ಏನ್ ಹೇಳ್ತದ? ಪ್ಲಸ್ ಇದ್ದಲ್ಲಿ ಇಂಟು ಆಗ್ತದ, ಆಮ್ಯಾಗ ವಾಯ್ ಆಗ್ತದ, ಚೇಂಜ್ ಆಗ್ತದಲ್ಲ ಈ ಟೈಪ್. ಇದು ಚೇಂಜ್ ಆಯ್ತು, ಇದು ನಾವು ಇದು ಪ್ರೂವ್ ಮಾಡ್ಬೇಕು. ಹೌದಾ? ಸೊ ಈಗ ಕಾಂಪ್ಲಿಮೆಂಟರಿಟಿ ಲಾ ನೋಡಿದೇವಿಲ್ಲ, ಸೇಮ್ ಅದೇ ತರಾನೇ ಇನ್ನು ಇಲ್ಲಿ ತಿಳ್ಕೊಂಡು ಹೋಗೋದದ. ಹೌದಾ? ಡಿಮಾರ್ಗನ್ಸ್ ಥಿಯರಮ್ ಪ್ರೂವ್ ಮಾಡೋಸಲಿಂದ ನಾವ್ ಏನ್ ಮಾಡ್ತೇವೆ? ವಿ ವಿಲ್ ಯೂಸ್ ದ ಕಾಂಪ್ಲಿಮೆಂಟರಿಟಿ ಲಾ. ಏನ್ ಮಾಡ್ಲಿಕ್ಕ? ಡಿಮಾರ್ಗನ್ಸ್ ಫಸ್ಟ್ ಥಿಯರಮ್ ಅನ್ನ ಪ್ರೂವ್ ಮಾಡೋ ಸಲುವಾಗಿ ಯಾವ್ದು ಯೂಸ್ ಮಾಡ್ಲತ್ತಿದ್ದು? ವಿ ಆರ್ ಯೂಸಿಂಗ್ ದ ಕಾಂಪ್ಲಿಮೆಂಟರಿಟಿ ಲಾ. ಕಾಂಪ್ಲಿಮೆಂಟರಿಟಿ ಲಾ ಅನ್ನ ಯೂಸ್ ಮಾಡ್ಲತ್ತಿದ್ದು. ಹೌದಾ? ಸೊ ಪಿ ಅಂದ್ರೆ ಏನು? ಎಕ್ಸ್ ಪ್ಲಸ್ ವೈ. ಪಿ ಬಾರ್ ಅಂದ್ರೆ ಏನಾಗ್ತದ? ಪಿ ಬಾರ್ ಅಂದ್ರೆ ಏನಾಗ್ತದ? ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಆಗ್ತದ. ಆ ಹೋಲ್ ಬಾರ್ ಅನ್ನ ನಾ ಏನ್ ಮಾಡ್ಬೋದು? ಬಿಡಿಸ್ಬೋದು. ಫಸ್ಟ್ ನಿಮ್ಗೆ ಏನದ? ಪಿ ಅಂದ್ರೆ ಏನ್ ತಿಳ್ಕೊಬೇಕು ನೀವು? ಎಕ್ಸ್ ಪ್ಲಸ್ ವೈ. ಪಿ ಬಾರ್ ಅಂದ್ರೆ ಹೆಂಗಾಗ್ತದ? ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಆಗ್ತದ. ಅದಕ್ಕೆ ನಾ ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀನಿ? ಐ ವಿಲ್ ಬ್ರೇಕ್ ದಿಸ್. ಹೌದಾ? ಇದು ಬ್ರೇಕ್ ಮಾಡ್ತೀನಿ. ಮಾಡಿದ್ರೆ ಏನಾಯ್ತು? ಎಕ್ಸ್ ಬಾರ್ ಇಂಟು ವೈ ಬಾರ್ ಆಗ್ತದೆ. ಹೌದಾ? ಸೊ ಅದನ್ನೇ ನಾವು ಏನ್ ಮಾಡೋಣ? ಸಾಲ್ವ್ ಮಾಡೋದು. ಇಲ್ಲಿ ಪಿ ಪ್ಲಸ್ ಪಿ ಬಾರ್ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಅನ್ನ ಏನ್ ಬರ್ಬೇಕು ನಮ್ಗ? ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಅಂದ್ರೆ ಏನ್ ಬರ್ತದ ಆನ್ಸರ್? ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಏನ್ ಬರ್ತದ? ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆ, ಸೊ ಫಸ್ಟ್ ಎಕ್ಸ್ಪ್ರೆಷನ್ ಬರ್ತಾರೆ ಇಲ್ಲಿ ಎರಡನ್ನು ಕೂಡ್ಸಿ. ಯಾವ್ಯಾವ ಎಕ್ಸ್ಪ್ರೆಷನ್? ಇದು ಒಂದು, ಇದು ಒಂದು, ಎರಡು ಬರ್ದಾರ. ಎಲ್ಲಿ ಬರ್ದಾರ? ಕಾಣಿಸ್ಲತ್ತದ? ಈಗ ಏನ್ ಮಾಡ್ಯಾರ? ಅಕಾರ್ಡಿಂಗ್ ಟು ಡಿಸ್ಟ್ರಿಬ್ಯೂಟಿವ್ ಲಾ ಟೈಪ್ ಬರ್ದಾರ. ಡಿಸ್ಟ್ರಿಬ್ಯೂಟಿವ್ ಲಾ ಅಂದ್ರೆ ಹೆಂಗದ? ಎಕ್ಸ್ ಪ್ಲಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ಝೆಡ್ ಅಂತ ಬರಿಬೇಕು. ಹಿಂಗ್ ಬರಿಬೇಕು. ಹಿಂಗ್ ಅಂತಂದ್ರ ಈಗ ಇದು ಪಾರ್ಟ್ ಏನದ ನೋಡ್ರಿ, ಇದು ಯಾವ ತರ ಆಕ್ಟ್ ಮಾಡ್ಲತ್ತದ? ಎಕ್ಸ್ ತರ ಮಾಡ್ಲತ್ತದ. ಇದು ಯಾವ ಟೈಪ್ ಮಾಡ್ಲತ್ತದ? ವೈ ಮತ್ತೆ ಝೆಡ್ ತರ ಮಾಡ್ಲತ್ತದ. ಈಗ ಅದಕ್ಕೆ ನೋಡ್ರಿ, ಈಗ ಇದು ಫಾರ್ಮ್ ನಾಗ ಬರಿಬೇಕು. ಈಗ ನಾವು ಈಗ ಇದು ಎಕ್ಸ್ ಇಲ್ಲಿ ಬಂತು, ಇದು ಎಕ್ಸ್ ಇಲ್ಲಿ ಬಂತು, ಇದು ವೈ ಇಲ್ಲಿ ಬಂತು, ಝೆಡ್ ಇಲ್ಲಿ ಬಂತು. ಅಂದ್ರ ಇದು ಎರಡೂ ಕಡೆ ಬಂದದ, ಇದನ್ನು ಸಪರೇಟ್ ಸಪರೇಟ್ ಬಂದವ. ಹಂಗೆ ಬರಿಬೇಕು ನಾವು ಬಿ. ಈಗ ಇದು ಫಸ್ಟ್ ಇದ್ದಿದ್ದು ಇಲ್ಲಿ ಬರಿಬೇಕು, ಒಂದ್ ಕಡೆ ಆಯ್ತು. ಇದೇ ಪಾರ್ಟ್ ಮತ್ತೆ ಇಲ್ಲಿ ಬರಿಬೇಕು. ಆಮ್ಯಾಗ ಎಕ್ಸ್ ಬಾರ್ ವೈ ಬಾರ್ ಈ ಫಾರ್ಮ್ನೇ ಬರ್ದಿದ್ದ ನೋಡ್ರಿ. ಗೊತ್ತಾಗ್ಯದ ಇಲ್ಲ? ಹಾ ರೀ ಸರ್. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಇಲ್ಲಿ ಬರ್ದ ನೋಡ್ರಿ, ಎಕ್ಸ್ ಅದ. ಎಕ್ಸ್ ಅಂದ್ರೆ ನೀವೇನ್ ತಿಳ್ಕೊರಿ? ಇದು ಪಾರ್ಟ್ ತಿಳ್ಕೊರಿ. ವೈ ಝೆಡ್ ಅಂದಾಗ ಏನ್ ತಿಳ್ಕೊರಿ? ಎಕ್ಸ್ ಬಾರ್ ವೈ ಬಾರ್ ತಿಳ್ಕೊರಿ. ಅಂದ್ರ ವೈ ಅಂದ್ರೆ ಏನಂದಂಗ? ಎಕ್ಸ್ ಬಾರ್ ಅಂದಂಗ. ಝೆಡ್ ಅಂದ್ರೆ ಏನ್ ನೀವೇ ಹೇಳ್ರಿ? ಸರ್ ವೈ ಬಾರ್. ವೈ ಬಾರ್. ವೈ ಬಾರ್. ಎಕ್ಸ್ ಅಂದ್ರೆ ಏನು? ಎಕ್ಸ್ ಪ್ಲಸ್ ವೈ. ವೆರಿ ಗುಡ್. ಎಕ್ಸ್ ಪ್ಲಸ್ ವೈ. ಈಗ ನೀವೇನ್ ಮಾಡ್ಬೇಕು? ಈ ಫಾರ್ಮ್ನಾಗ ಬರಿಬೇಕು. ಈಗ ಈ ಫಾರ್ಮ್ನಾಗ ಬರಿಬೇಕು. ಈ ಫಾರ್ಮ್ನಾಗ ಹೆಂಗ್ ಬರೀತೀರಿ? ಎಕ್ಸ್ ಅಂದ್ರೆ ಹೆಂಗ್ ಬರಿಬೇಕು? ಈಗ ಸರ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಬಾರ್ ರೀ. ಎಕ್ಸ್ ಪ್ಲಸ್ ವೈ ಬರಿಬೇಕು. ಹಾ ಬರ್ದಿ ಪ್ಲಸ್ ಈಗ ವೈ ಇದ್ದಲ್ಲಿ X ಏನದ? bar. ವೈ ಅಂದ್ರೆ ಏನ್ ಹೇಳಿದ ನಾವು? ಎಕ್ಸ್ ಬಾರ್ ಹೇಳಿದವು. ಎಕ್ಸ್ ಬಾರ್. ಹಾ ಎಕ್ಸ್ ಬಾರ್ ಅಂತ ಬ್ರಾಕೆಟ್ ಹಾಕೋಬೇಕು. ಎರಡು ಬ್ರಾಕೆಟ್ ಬರ್ತಾವ. ನಡು ಏನದ? ಇಂಟು ಅದ.
ಇದು sir. ನೋಡು ಇಂಟು ಹಾಕೋಬೇಕು, ಇಲ್ಲಿ ಇಂಟು ಅದ ಇಲ್ಲ ಹಾ ರೀ ಇಂಟು. ನೆಕ್ಸ್ಟ್ ಏನದ ಮತ್ತ ಎಕ್ಸ್ ಪ್ಲಸ್ ವೈ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ bracket ಝೆಡ್ ಅದ. plus ಎಕ್ಸ್ ಅಂದ್ರೆ y ನಾವೇನ್ ಹೇಳಿದ್ವು, ಎಕ್ಸ್ ಪ್ಲಸ್ ವೈ ಹೇಳಿದ್ವು. ಹಾ ನೆಕ್ಸ್ಟ್ plus ಪ್ಲಸ್ ಝೆಡ್ ಝೆಡ್ ಅದ. ಝೆಡ್ ಅಂದ್ರೆ ಏನ್ ಹೇಳಿನ, ವೈ ಬಾರ್ ಹಾ ಝೆಡ್ ಅಂದ್ರೆ ಏನಿಲ್ಲ ವಾಯು ಬಾರ್ ಅಲ್ಲ, ವಾಯು ಬಾರ್. ಈಗ ಏನ್ ಮಾಡ್ಬೇಕು, ಬಿಡಿಸ್ ಬರಿಬೇಕು ಈಗ, ಯಾಕಂದ್ರೆ ನಡು ಪ್ಲಸ್ ಅದ ಇಲ್ಲಿ. ಈ ಪ್ಲಸ್ ಅದ ಅಂದ್ರೆ ಏನ್ ಬರಿಬೇಕು ಈಗ, ಇದನ್ನು ಬರಿಬೇಕು, ಹೊಸ ಟರ್ಮ್ ಖುಲ್ಲ ಖುಲ್ಲ ಬರಿಬೇಕು. ಈಗ ಖುಲ್ಲ ಅಂದ್ರೆ ಹಂಗ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಪ್ಲಸ್ ವೈ ಈ ಟೈಪ್. ಇದನ್ನು ಸೇಮ್ ಬರೀರಂಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಬಾರ್ ವೈ ಬಾರ್. ಈಗ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಅಂದ್ರೆ ಏನಾಗ್ತದ, ಈಗ ಹೇಳ್ದಲ್ಲ ನಿಮ್ಗೆ, ಎಕ್ಸ್ ಪ್ಲಸ್ ಎಕ್ಸ್ ಬಾರ್. ಒನ್ ಹಾ ರೈಟ್, ವೆರಿ ಗುಡ್. 1 ಬರ್ತದ. 1 ಅಂತಂದ್ರೆ ಏನ್ ಬರಿಬೇಕು, 1 ಉಳಿತೇನೆ ಈಗ ಇಲ್ಲಿ. ಒನ್ ಪ್ಲಸ್ ವೈ ವೆರಿ ಗುಡ್, 1 ಪ್ಲಸ್ ವೈ ಉಳಿತು. ವೈ ಈ ಸೈಡ್ ಏನ್ ಉಳಿತದ ಈಗ, ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ 1 ಒನ್ ಅಥವಾ 1 ಪ್ಲಸ್ ಎಕ್ಸ್ ಉಳಿತದ. ಈಗ ನೀವೇ ನೋಡ್ರಿ, ಫಸ್ಟ್ ಪ್ರಾಪರ್ಟೀಸ್ ಆಫ್ 1 ಒಳಗೆ ಏನದ, ಎಕ್ಸ್ ಪ್ಲಸ್ 1 ಅಂದ್ರೆ ಏನಾಗ್ತದ, 1 ಬರ್ತದ. ಅಂದ್ರೆ ಏನಾಯ್ತು, 1 ಬರಿಬೇಕು. ಇದು 1 ಆಯ್ತು, ಇದ್ರನು 1 ಆಯ್ತು. 1 ಇಂಟು 1 ಏನಾಗ್ತದ, 1 ಇಂಟು 1 ಏನಾಗ್ತದ, 1 ಆಗ್ತದ. ನಮ್ ಪ್ರೂವ್ ಮಾಡಿದೇವಿ ಇಲ್ಲ ನಾವು, ಈಗ ತಗೊಂಡಿದ್ವಿ ಏನಂತ ಮಾಡಿದ್ವು, ಡಿ ಮಾರ್ಗನ್ಸ್ ಥಿಯರಮ್ ಏನಂತ 1 ಅಂತ ಪ್ರೂವ್ ಮಾಡ್ಬೇಕಿತ್ತು ನಾವು, 1 ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಇದು ಯಾವ ಪಾರ್ಟ್ ಆಯ್ತು, ಇದು ಆಯ್ತು, ಫಸ್ಟ್ ಪಾರ್ಟ್ ಆಯ್ತು. ಈಗ ಸೆಕೆಂಡ್ ಪಾರ್ಟ್ ಅದ, ಹೌದಾ? ಸೊ ಸೆಕೆಂಡ್ ಪಾರ್ಟ್ ಏನದ, ಸೆಕೆಂಡ್ ಪಾರ್ಟ್ ಯಾವ್ದು ಆಗ್ತದ, ಸೆಕೆಂಡ್ ಪಾರ್ಟ್ ಯಾವ್ದು, ಎರಡಿದ್ದು ಅಲ್ಲ. ಈಗ ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಏನ್ ಬರ್ಬೇಕಿತ್ತು ಆನ್ಸರ್, 1 ಬರ್ಬೇಕಿತ್ತು. ನಾವು 1 ತಂದೆವು. ನೆಕ್ಸ್ಟ್ ಈಗ ಎಕ್ಸ್ ಇಂಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಏನ್ ಬರ್ಬೇಕು, 0 ಬರ್ಬೇಕು. ಈಗ ಇದು ಪಾರ್ಟ್ ಮಾಡ್ಬೇಕು ನಾವು. ಎಕ್ಸ್ ಅಂದ್ರೆ ಏನ್ ತಿಳ್ಕೊಂಡಿದೀವಿ ಈ ತನಕ, ಅಲ್ಲಿ ಪಿ ಪ್ಲಸ್ ಪಿ ಬಾರ್ ಅಂತ ನೋಡಿದೇವಲ್ಲ, ಪಿ ಪ್ಲಸ್ ಪಿ ಬಾರ್ ಅಂತ ನೋಡಿದೇವಿ ಇಲ್ಲ ನಾವು. ಸೇಮ್ ಹಂಗೆ ಬರೆದದ ಇಲ್ಲಿ ನಾವು. ಏನ್ ಬರೆದದ, ಇಂಟು ಬರೆದದ ಇಲ್ಲಿ. ಅಲ್ಲಿ ಪ್ಲಸ್ ತಗೊಂಡಿದ ನಡು, ಈಗ ಇಲ್ಲಿ ಇಂಟು ತಗೋದದ ಅಷ್ಟೇ, ಇಂಟು ತಗೋದದ. ಇಂಟು ಅಂತಂದ್ರಾಗ ಈಗ ನಾವೇನ್ ಮಾಡ್ಬೇಕು, ಫಸ್ಟ್ ಎಕ್ಸ್ ಪ್ಲಸ್ ವೈ ತೋತೇವ್. ಪ್ರೀವಿಯಸ್ ನಾಗ ಏನ್ ತೊಗೊಂಡಿದ್ವು, ಎಕ್ಸ್ ಪ್ಲಸ್ ವೈ ಪ್ಲಸ್ ಏನ್ ತೊಗೊಂಡಿದ್ವು, ಎಕ್ಸ್ ಬಾರ್ ವೈ ಬಾರ್ ಅಂತ ತೊಗೊಂಡಿದ್ವು, ಈಸ್ ಈಕ್ವಲ್ ಟು 1 ಅಂತ ತೊಗೊಂಡಿದ್ವು, ಹೌದಿಲ್ಲ? ಈಗ ನಾವೇನ್ ಮಾಡೋದ, ನಮ್ಗೆ 0 ಮಾಡೋದ ಅಂತಂದ್ರೆ ಇಲ್ಲೇನ್ ಮಾಡ್ಬೇಕು, ಇದು ತೆಗಿಬೇಕು. ಇದು ತೆಗೆದ ಏನ್ ಮಾಡೋದ, ಇಂಟು ಮಾಡೋದ. ಈ ಸಲ ಮಲ್ಟಿಪ್ಲೈ ಇಂಟು ವೈ ಪ್ಲಸ್ ಇಂಟು ಮಾಡಿ 0 ಬರೆದ. ಅದೇ ಬರ್ದಾರ ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಬಾರ್ ವೈ ಬಾರ್. ಅಂದ್ರೆ ಇದು ಅರ್ಥ ಏನು ಅಂದಾಗ, ಎಕ್ಸ್ ಇಂಟು ಎಕ್ಸ್ ಬಾರ್ ಅದ ಅಂದಂಗ ಇದು, ಹೌದಲ್ಲ? ಇದು ಉಲ್ಟಾ ಬರ್ದಾರ, ಇದು ಇಲ್ಲಿ ಬರ್ದಾರ, ಆಮ್ಯಾಗ ಇದು ಇಲ್ಲಿ ಬರ್ದಾರ. ಇದಕ್ಕೆ ಏನ್ ಮಾಡ್ಯಾರ, ಮಲ್ಟಿಪ್ಲೈ ಮಾಡ್ಯಾರ. ಇದು ಮತ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಯಾರ. ಮಲ್ಟಿಪ್ಲೈ ಮಾಡ್ರೆ ಏನಾಗ್ತದ, ಎಕ್ಸ್ ಬಾರ್ ವೈ ಬಾರ್ ಇಂಟು ಎಕ್ಸ್ ಅಂದ್ರೆ ಏನಾಗ್ತದ, ಪೂರಾ ಅಷ್ಟು ಬರ್ತಾವ. ನೆಕ್ಸ್ಟ್ ಇವೆರಡು ಕಲ್ತ್ ಇದ್ರ ಜೋಡಿ ಗೊತ್ತಾಯ್ತಿದ್ದು ಲೈನ್ ಸರ್. ಅವೇ ವಿದ್ಯು ಹೊಸು ಬರೆಯೋದಂತ ತಿಳ್ಕೊರಿ. ನಡುವಿನ ಪ್ಲಸ್ ಇಲ್ಲಿ ಬಂತು. ಓಕೆ, ಸೊ ಇಲ್ಲಿ ನೋಡ್ರಿ, ಎಕ್ಸ್ ಇಂಟು ಎಕ್ಸ್ ಬಾರ್ ಅಂದ್ರೆ ಏನಾಗ್ತದ, 0 ಆಗ್ತದ. ವೈ ಆಸ್ ಇಟ್ ಈಸ್ ಉಳಿತು. ನೆಕ್ಸ್ಟ್ ವೈ ಇಂಟು ವೈ ಬಾರ್ ಅಂದ್ರೆ 0 ಉಳಿತು, ಎಕ್ಸ್ ಬಾರ್ ಉಳಿತು. ಗೊತ್ತಲ್ಲತದ, ಗೊತ್ತಾಯ್ತಿಲ್ಲ? ಹಾ ರೀ ಸರ್. ಸರ್. ಹಾ, ಸೊ ಏನಾಯ್ತು, 0 ಇಂಟು ಎಕ್ಸ್, 0 ಇಂಟು ಎಕ್ಸ್ ಏನಾಗ್ತದ, 0ನೇ ಆಗ್ತದ. 0 ಅಂತ ಪ್ರೂವ್ ಆಯ್ತು. ಡಿ ಮಾರ್ಕ್ ಎಕ್ಸಾಮಿಗೆ ಬರ್ತದ ನೋಡ್ರಿ. ಹಾ ಸರ್, ಅಲ್ಲಿ ಎಕ್ಸ್ ಬಾರ್ ಉಳಿತಲ್ರಿ ಎಲ್ಲಿ,
ಸರ್ ಇಲ್ಲಿ ಎಕ್ಸ್ ಬಾರ್ ವೈ ಬಾರ್ ಅದ ರೀ ಸರ್. ವೈ ಇಂಟು ವೈ ಬಾರ್ 0 ಐತ್ರಿ ಸರ್. ಎಕ್ಸ್ ಬಾರ್ ಉಳಿತಲ್ಲ. ರೈಟ್ ವೆರಿ ಗುಡ್ ಕರೆಕ್ಟ್. ನೀವು ಏನ್ ಬಿ ತಗೋರಿ ಇಲ್ಲಿ ಬ್ರಾಕೆಟ್ ಒಳಗ್ ಯಾವ ವ್ಯಾಲ್ಯೂ ಏನ್ ಬಿ ತಗೋರಿ ಇಂಟು 0 ಮಾಡದಂದ್ರೆ ಏನ್ ಬರ್ತದ ಆನ್ಸರ್? 0. ಐಂಡ್ ಒಳಗ್ ಏನ್ ಕಂಡೀಷನ್ ಅದ? ಎಲ್ಲಾ ಕಂಡೀಷನ್ ಹೈ ಇದ್ರ ಅಟ್ಟೆ 1 ಬರ್ತದ, ಇದ್ದಿಲ್ಲ ಅಂದ್ರೆ ಏನ್ ಬರ್ತದ? 0ನೇ ಬರ್ತದ. ಈಗ ಆಲ್ರೆಡಿ 0 ಅದ ಅಂತಂದ್ರೆ ನೀವು ಇಲ್ಲಿ ಏನ್ ತೊಗೊಂಡ್ರು ಏನ್ ಬರ್ತದ ಆನ್ಸರ್? 0. 0ನೇ ಬರ್ತದ. 0ನೇ ಬರ್ತದ. ಇಲ್ಲಿ ಎಕ್ಸ್ ಬಾರ್ ತಗೋ, ಎಕ್ಸ್ ತಗೋ. ಹಾ. ಇದು ಎಕ್ಸಾಮಿಗೆ ಅದ ನೋಡ್ರಿ, ಇದು ಡಿ ಮಾರ್ಗನ್ಸ್ ಥಿಯರಮ್. ನೆಕ್ಸ್ಟ್ ಡಿ ಮಾರ್ಗನ್ಸ್ ಸೆಕೆಂಡ್ ಥಿಯರಮ್. ಹೌದಾ? ಸೊ ಡಿ ಮಾರ್ಗನ್ಸ್ ಸೆಕೆಂಡ್ ಥಿಯರಮ್ ಏನಪ್ಪಾ ಅಂತಂದ್ರೆ ಎಕ್ಸ್ ಇಂಟು ವೈ ಹೋಲ್ ಬಾರ್ ಈಸ್ ಈಕ್ವಲ್ ಟು ಇದೇನ್ ಮಾಡ್ಯಾರ? ಬ್ರೇಕ್ ಮಾಡ್ಯಾರ. ಆಮೇಲೆ ಚೇಂಜ್ ದ ಸೈನ್ ಮಾಡ್ಯಾರ. ಅಂದ್ರೆ ಏನ್ ಬರ್ತದ ಆನ್ಸರ್? ಎಕ್ಸ್ ಬಾರ್ ವೈ ಬಾರ್ ಸಪರೇಟ್ ಆಯ್ತು. ಇದು ಸೈನ್ ಇದ್ದಿದ್ದು ಏನಾಯ್ತು? ಪ್ಲಸ್ ಆಯ್ತು. ಇವು ಸಪರೇಟ್ ಅದು. ಓಕೆ, ನಮ್ಗೆ ಏನ್ ಮಾಡೋದ? ಪ್ರೂವ್ ಮಾಡೋದ. ಎಕ್ಸ್ ಪ್ಲಸ್ ಇದು ಸೇಮ್ ಅದೇ ಸರ, ಸೇಮ್ ಅಲ್ಲಿ ಹ್ಯಾಂಗ್ ಮಾಡಿದ್ವಿ ನೋಡ್ರಿ ಮೇಲ್ಗಡೆ, ಬಿಟ್ಟು ಅದೇ ಕಾಪಿ ಅದ. ಇದು ಫಸ್ಟ್ ಪಾರ್ಟ್ ಅದ, ಇದು ಸೆಕೆಂಡ್ ಪಾರ್ಟ್ ಅದ. ಇಲ್ಲಿ ಪ್ಲಸ್ ತೊಗೊಂಡಾರ, ಇಲ್ಲಿ ಇಂಟು ತೊಗೊಂಡಾರ, ಉಳ್ಕಿದೆಲ್ಲ ಸೇಮ್ ಅದ. ಹೌದಾ? ಹೇಳ್ತೀನಿ ನೋಡ್ರಿ, ಕರೆಕ್ಟ್ ಆಗಿ ಕೇಳ್ರಿ. ಈಗ ಇದು ಪಾರ್ಟ, ಇದು ಡೈರೆಕ್ಟ್ ಉಲ್ಟಾ ತಿಲ್ಟಾ ಮಾಡ್ಯಾರ. ಇಲ್ಲಿ ಇದು ಇಜಗಡ್ ಮಾಡ್ಯಾರ. ಹ್ಯಾಂಗ್ ಮಾಡ್ಯಾರ? ಮಲ್ಟಿಪ್ಲೈ ಅಟ್ಟೆ ಆಗ್ತದ, ಹೌದಿಲ್ಲ? ಇದು ಹ್ಯಾಂಗ್ ಮಾಡ್ಯಾರ? ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಯಾರ. ಅಂದ್ರೆ ಆನ್ಸರ್ ಏನ್ ಬರ್ತದ? ಓಕೆ ಇಲ್ಲ, ಈಗ ಇಲ್ಲ, ಹಂಗಿಲ್ಲ. ಡಿಸ್ಟ್ರಿಬ್ಯೂಟಿವ್ ಲಾ ಪ್ರಕಾರ ಮಾಡ್ಯಾರ ಮತ್ತೆ ಸೇಮ್ ಡಿಸ್ಟ್ರಿಬ್ಯೂಟಿವ್ ಲಾ. ಹೌದಾ? ಸೊ ಹೆಂಗ್ ಅಂತಂದ್ರ ಈಗ ಇದು ಕಂಪ್ಲೀಟ್ ಎಕ್ಸ್ ಅದ ಅಂತ ತಿಳ್ಕೊರಿ. ಈಗ ನಾವ್ ಹೆಂಗ್ ಬರೀತು? ಎಕ್ಸ್ ಪ್ಲಸ್ ವೈ ಝೆಡ್ ಅಂದ್ರೆ ಏನ್ ಬರ್ತದ ಆನ್ಸರ್? ಎಕ್ಸ್ ಪ್ಲಸ್ ವೈ ಇನ್ನೊಂದು ಎಕ್ಸ್ ಪ್ಲಸ್ ಝೆಡ್ ಇದು ಬರ್ತದ ಆನ್ಸರ್, ಹೌದಿಲ್ಲ? ಈಗ ಇವ್ರು ಹೆಂಗ್ ಬರೆದಾರ ಅಂತಂದ್ರ ಈಗ ಇಲ್ಲಿ ನೋಡ್ರಿ, ಫಸ್ಟ್ ಇದು ಪಾರ್ಟ್ ಬರ್ದಾರ ಅವ್ರು. ಓಕೆ, ಸೊ ಈಗ ಇದು ಫಾರ್ಮ್ ನಾಗ ಇದು ಅದ ಈಗ ಪೂರಾ. ಇವೆರಡೂನು ಈಗ ಹೆಂಗ್ ಬರಿಬೇಕು ಹೇಳ್ರಿ ನೋಡಮ್, ಇದು ಯಾರು ಹೇಳ್ತೀರಿ? ಈಗ ವೈ ಬಾರ್ ಪ್ಲಸ್ ಇಲ್ಲ ಈಗ ಇದು ನೋಡ್ರಿ, ಈಗ ಇದು ಪಾರ್ಟ್ ಅದ ಇಲ್ಲ? 1 ಮಿನಿಟ್. ಇದು ಏನದ ಅಂತಂದ್ರೆ ಇದು ಎಕ್ಸ್ ಅದ ಅಂದಂಗ, ರೈಟಾ? ಇದು ವೈ ಅಂದಂಗ, ಇದು ಝೆಡ್ ಅಂದಂಗ, ಗೊತ್ತಲ್ಲತ್ತದ? ಈಗ ಇಲ್ಲಿ ಎಕ್ಸ್ ಅಂದ್ರೆ ಏನ್ ಬರಿಬೇಕು ಫಸ್ಟ್ ಈಗ ನಾವು? ಸರಿ, ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಪ್ಲಸ್ ಎಕ್ಸ್ ರೀ. ಇಲ್ಲ, ಈಗ ಇಲ್ಲಿ ಎಕ್ಸ್ ಬರ್ದೇವ್. ಇಲ್ಲಿ ಎಕ್ಸ್ ಅದ. ಎಕ್ಸ್ ಅಂದ್ರೆ ನಂಬಲ್ ವ್ಯಾಲ್ಯೂ ಏನದ? ಎಕ್ಸ್ ಬಾರ್ ಅರೆ ಅಷ್ಟೇ, ಎಕ್ಸ್ ಬಾರ್ ಅಷ್ಟೇ ಅದ. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಅದ. ಇದು ಪೂರಾ ಏನದ ಅಂದಂಗ? ಎಕ್ಸ್ ಅದ ಅಂದಂಗ ಇದು, ಹೌದಿಲ್ಲ? ನೆಕ್ಸ್ಟ್ ಏನ್ ಬರ್ದಾರ? ಪ್ಲಸ್ ವೈ ಬರ್ದಾರ. ಪ್ಲಸ್ ವೈ ಅದ. ವೈ ಅಂದ್ರೆ ನಂಬಲ್ ಏನದ? ಎಕ್ಸ್. ನಂಬಲ್ ಎಕ್ಸ್ ಅದ ಅಂದ್ರೆ ಪ್ಲಸ್ ಎಕ್ಸ್ ಬರಿಬೇಕು. ಇದು ಒಂದ್ ಫಾರ್ಮ್ ಆಯ್ತು, ಹೌದಿಲ್ಲ? ಈಗ ನೆಕ್ಸ್ಟ್ ಮತ್ತೇನದ? ಇಲ್ಲಿ ಎಕ್ಸ್ ಅದ. ಎಕ್ಸ್ ಅಂದ್ರೆ ನಂಬಲ್ ಏನದ ವ್ಯಾಲ್ಯೂ? ಎಕ್ಸ್ ಬಾರ್ ಪ್ಲಸ್ ವೈ ಬಾರ್. ಎಕ್ಸ್ ಬಾರ್ ಪ್ಲಸ್
y ಬಾರ್. ನೆಕ್ಸ್ಟ್ ಪ್ಲಸ್ ಏನದ ಇಲ್ಲಿ Z. ಇಲ್ಲಿ z ಅದ ಅಂದ್ರೆ ನಂಬಲ್ ಏನದ Y. Y. y ಅದ ಬ್ರಾಕೆಟ್ ಕ್ಲೋಸ್. ಈಗ ಏನ್ ಮಾಡ್ಬೇಕು x ಮತ್ತು x ಬಾರ್ ಅಂದ್ರೆ x ಪ್ಲಸ್ x ಬಾರ್ ಅಂದ್ರೆ ಏನಾಗ್ತದ ಆನ್ಸರ್ X3. x ಬಾರ್ ಪ್ಲಸ್ x ಏನಾಗ್ತದ x ಬಾರ್ ಪ್ಲಸ್ x One. ಏನಾಗ್ತದ 1. 1. 1 ಆಗ್ತದ ಪ್ಲಸ್ ಉಳಿತೇನ್ ನಂಬಲಿಗೆ Y bar. X. x ಯಾಕೆ ಉಳಿತದ x Y bar. x ಬಾರ್ ಹೋದ್ರ ಉಳಿತೇನು Y bar. Y bar. y ಬಾರ್ ಉಳಿತು. ಹಂಗೆ ಬರಿಬೇಕು. ನಡು ಏನದ 8 ಅದ ಇಲ್ಲೂ 8. ಈ ಪಾರ್ಟ್ ಒಳಗೆ ಏನಾಗ್ತದ y ಬಾರ್ ಮತ್ತು X y bar. ಅಂದ್ರೆ ಏನು X bar plus 1. X bar plus 1. x ಬಾರ್ ಪ್ಲಸ್ 1. 1. ಓಕೆ, ಈಗ ನಮಗೇನಾಯ್ತು 1 ಪ್ಲಸ್ x ಅಂದ್ರೆ ಏನಾಗ್ತದ ಆನ್ಸರ್ 1 ಪ್ಲಸ್ x ಅಂದ್ರೆ One. ಏನ್ ಬರ್ತದ ಆನ್ಸರ್ 1 ಬರ್ತದ. 1. 1 ಬರ್ತದ. 1 ಇಂಟು 1 ನೆಕ್ಸ್ಟ್ 1 ಇಂಟು 1 ಅಂದ್ರೆ ಏನಾಗ್ತದ ಆನ್ಸರ್ 1. 1 ಆನ್ಸರ್ ಇದೆ RHS. ನಮ್ಗೆ 1 ಅಂತ ಪ್ರೂವ್ ಮಾಡ್ಬೇಕಾಗಿತ್ತು 1 ಅಂತ ಬಂತು. ತಿಳಿತು? ಹಿಂಗ್ ಬರ್ಕೋಬೇಕು, ನೀವು ಬರ್ಕೊಂಡ್ರೆ ಅಷ್ಟೇ ತಿಳಿತು ನೋಡ್ರಿ ಇದು ಹ್ಯಾಂಗ್ ಬರಿಬೇಕನ್ನೋ. ಓಕೆ, ಸೇಮ್ ಇದು ನೆಕ್ಸ್ಟ್ ಹಂಗೆ ಮಾಡಿದದ. ನಾ ಹೆಂಗ್ ಮೊದಲಿನ ಮಾಡಿದೇವ್ ನೋಡ್ರಿ, ಸೇಮ್ ಅದೇ ತರ. ಇಲ್ಲಿ x y ಇಂಟು x ಬಾರ್ ಪ್ಲಸ್ y ಬಾರ್ ಈಕ್ವಲ್ ಟು 0 ತಗೊಂಡಿದದ. ಹೌದಾ? ಇಲ್ಲಿ x y ಮಲ್ಟಿಪ್ಲೈ ಮಾಡ್ರಿ, ಇವೆರಡು ಕಲ್ಸಿ ಇದಕ್ ಮಲ್ಟಿಪ್ಲೈ ಮಾಡ್ಯಾರ, ಇವೆರಡು ಕಲ್ಸಿ ಇದಕ್ ಮಲ್ಟಿಪ್ಲೈ ಮಾಡ್ಯಾರ. ಮಲ್ಟಿಪ್ಲೈ ಮಾಡ್ಯಾರ. ಇಲ್ಲಿ x ಇಂಟು x ಬಾರ್ ಅಂದ್ರೆ 0 ಇಂಟು y 0 ಪ್ಲಸ್ 0 ಲಾಸ್ಟ್ 0 ಬರ್ತಾ ಆನ್ಸರ್. ಓಕೆ, ನೆಕ್ಸ್ಟ್ ಈಗ ಇದು ಹೇಳಿ. ಇದು ಇದೇನ ಆನ್ಸರ್ ಇದು ಇಲ್ಲ, ಆದ್ರೂ ಬೇಡದ ಆಮೇಲೆ ಹೇಳಿಕ್ ಬರ್ತದ. ನೆಕ್ಸ್ಟ್ ಕ್ಯಾನೋನಿಕಲ್ ಫಾರ್ಮ್ ನಾಗ ಬರ್ಲಿಕ್ಕೆ ಬರ್ತದ ಮಿನ್ ಟರ್ಮ್ ಮ್ಯಾಕ್ಸ್ ಟರ್ಮ್. ವಾಟ್ ಈಸ್ ಮಿನ್ ಟರ್ಮ್, ವಾಟ್ ಈಸ್ ಮ್ಯಾಕ್ಸ್ ಟರ್ಮ್? Sir, min term is a sum of a product in. ಈಗ ಇದು ನೋಡ್ರಿ, x ಪ್ಲಸ್ y ಟು ಮಿನ್ ಟರ್ಮ್ ಅಂತ ಹೇಳ್ಯಾರ. x ಪ್ಲಸ್ y ಟು ಮಿನ್ ಟರ್ಮ್ ಅಂತ ಹೇಳ್ಯಾರ. ಹೌದಾ? ಸೊ ಮಾಡೋಣ ಇದು. x ಪ್ಲಸ್ y ಏನ್ ಮಾಡಂದ್ರ ಮಿನ್ ಟರ್ಮ್ ನಾಗ ಮಾಡಂತ ಹೇಳ್ಯಾರ. ಮಿನ್ ಟರ್ಮ್ ನಾಗ ಮಾಡ್ಬೇಕಾಗಿತ್ತಂದ್ರ ಮಿನ್ ಟರ್ಮ್ ಅಂದ್ರೆ ಎಲ್ಲಾನು ಇರ್ಬೇಕು. ಈಗ ಇಲ್ಲಿ ಮಿಸ್ಸಿಂಗ್ ಅದ ಒಂದು ವೇರಿಯೇಬಲ್. ಏನ್ ಮಿಸ್ಸಿಂಗ್ ಅದ ವೇರಿಯೇಬಲ್? ಎಲ್ಲಾ ವೇರಿಯೇಬಲ್ ಇರ್ಬೇಕಿಲ್ಲಿ. ಈಗ ಎರಡವ, ಎಕ್ಸ್ ಅದ y ಅದ. ಇಲ್ಲಿ y ಇಲ್ಲ, ಇಲ್ಲಿ ಏನಿಲ್ಲ, x ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು 1 ಅಂತ ತಗೋಬೇಕಿಲ್ಲಿ. ಪ್ಲಸ್ ಇಲ್ಲೇನ್ ಮಿಸ್ ಅದ, x ಮಿಸ್ ಅದ. ಹೌದಿಲ್ಲ? ಗೊತ್ತಾಗಿಲ್ಲ ಅನಿಸ್ತದ. ಟೋಟಲ್ ವೇರಿಯೇಬಲ್ ಎಸವ 2 ವೇರಿಯೇಬಲ್ ಅವ, ಬಟ್ ಈ ಟರ್ಮ್ ನಾಗ ಎಸವ ಒಂದೇ ಇದ. ಈ ಟರ್ಮ್ ನಾಗ್ನು ಒಂದವ, ಟೋಟಲ್ 2 ಅವ. ಮಿನ್ ಟರ್ಮ್ ಅಂದ್ರೆ ಹೆಂಗ್ ಇರ್ಬೇಕಂತಂದ್ರ ಕಂಪಲ್ಸರಿ ಎಲ್ಲಾದ್ರಾಗ ಎಲ್ಲಾ ವೇರಿಯೇಬಲ್ಸ್ ಇರ್ಬೇಕು. ಹಿಂಗ್ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಅಥವಾ ಎಕ್ಸ್ ಬಾರ್ ವೈ ಬಾರ್ ಹಿಂಗ್ ಏನಾನ ಇರ್ಬೇಕು. ಒಟ್ಟು ಎಲ್ಲಾ ಟರ್ಮ್ ನಾಗ ಎಲ್ಲಾ ಕಡೆ ಇರ್ಬೇಕು, ಹೊಸು ಇರ್ಬೇಕು. ಅವಾಗೇನೋ ಅದಕ್ಕೆ ಮಿನ್ ಟರ್ಮ್ ಅಂತ ಕರಿತಾವ. ಇಲ್ಲಾಂದ್ರ ಅಲ್ಲದು. ಗೊತ್ತಲ್ಲತ್ತದ? ಈಗ ಮಿಸ್ಸಿಂಗ್ ಯಾವ ಒಬ್ರಿಬೇಕು. ಈ ಮಿಸ್ಸಿಂಗ್ ಇಲ್ಲಿ ಏನದ, ವೈ ಮಿಸ್ಸಿಂಗ್ ಅದ ಇಲ್ಲಿ ಎಲ್ಲಾದ್ರಾಗ ಇರ್ಬೇಕು. ಈ ಪ್ಲಸ್ ಅದ ಅಂದ್ರೆ ಈಚ್ ಕಡೆ ಸೈಡ್ ಎಕ್ಸ್ ಅದ ಅಂದ್ರೆ ಇದಕ್ಕೆ ಒಂದ್ ಕಂಬ್ ಬಿದ್ದದ. ಯಾವ್ದು ವೈ, ಈಚ್ ಕಡೆ ಏನ್ ಕಂಬ್ ಬಿದ್ದದ, ಎಕ್ಸ್ ಕಂಬ್ ಬಿದ್ದದ. ಹೌದಿಲ್ಲ? ಸೊ ಈಗ ಏನಾಯ್ತು, ಇಲ್ಲಿ 1 ತಗೋಬೇಕು ಅಂದ್ರೆ ಎಕ್ಸ್ ಇಂಟು 1 ಅಂದ್ರೆ ಏನ್ ಬರ್ತದ ಆನ್ಸರ್? ಎಕ್ಸ್ ಬರ್ತದಿಲ್ಲ. 1 ಇಂಟು ಎಕ್ಸ್ ಅಂದ್ರೆ ಏನ್ ಬರ್ತದ ಆನ್ಸರ್? ಎಕ್ಸ್ ಬರ್ತದಿಲ್ಲ. X.
ಅದಕ್ಕೆ ನಾವು 1 ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದಂಗ, ಅದಕ್ಕೆ ತೊಗೊಂಡಂಗ. ಈಗ ಎಕ್ಸ್, ಈಗ ನಮಗ್ ಮಿಸ್ಸಿಂಗ್ ಏನದ, ವೇರಿಯೇಬಲ್ ಏನ್ ಮಿಸ್ ಅದ ಇಲ್ಲಿ, ಈ ಜಾಗನಾಗ ಏನ್ ಮಿಸ್ ಆಗ್ಯದ, y ಮಿಸ್ ಆಗ್ಯದ. y ಬರಿಬೇಕಿಲ್ಲ, y ಪ್ಲಸ್ y ಬಾರ್. ಯಾಕಂತಂದ್ರ ಈಗ ನೋಡಿದೇನೋ ಏನಂತೇಳಿ, ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಅಂದ್ರೆ ಏನು, ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಅಂದ್ರೆ ಏನು, 1 ಬರ್ತದ. ಅದಕ್ಕೆ ಈಗ 1 ಅಂತಂದ್ರೆ ನಾ ಹೆಂಗ್ ಬರಿಬಹುದು ಅಂದ್ರೆ ಹಿಂಗ್ ಬರಿಬಹುದು, ನಾ y ಪ್ಲಸ್ y ಬಾರ್ ಅಂತ ಬರಿಬಹುದು. ಪ್ಲಸ್ ಈಗ ಇಲ್ಲೇನ್ ಮಿಸ್ಸಿಂಗ್ ಅದ ಇದ್ರಾಗ, ಎಕ್ಸ್ ಅಂದ್ರೆ ಏನ್ ಬರಿಬೇಕು, ಎಕ್ಸ್ ಪ್ಲಸ್ ಎಕ್ಸ್ ಬಾರ್ ಎಕ್ಸ್ ಬಾರ್. ಉಳಿತಾವದು ವೈ. y. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ರಿ, ಇದು ಇದ್ರ ಜೊತೆ, ಇದು ಇದ್ರ ಜೊತೆ, ಏನ್ ಬರ್ತದ, x into y. ನೆಕ್ಸ್ಟ್ ಎಕ್ಸ್ ಬಾರ್ ಎಕ್ಸ್ ಇಂಟು ಎಕ್ಸ್ ಬಾರ್ ವೈ ಬಾರ್. y ಬಾರ್ ಪ್ಲಸ್ ನೆಕ್ಸ್ಟ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಎಕ್ಸ್ ಬಾರ್ ಇಂಟು ವೈ. ಈಗ ಇದ್ರೊಳಗ ಯಾವ್ದ್ ಸೇಮ್ ತೆಗಿಬೇಕು, ಒಂದೇ ತೆಗಿಬೇಕು. ಇದು ನೋಡ್ರಿ ಎಕ್ಸ್ ವೈ ಅದ, ಇಲ್ಲೂ ಎಕ್ಸ್ ವೈ ಅದ, ಅಂದ್ರೆ ಒಂದ್ ತೆಗಿಬೇಕು, ತೆಗೆದು ಬರಿಬೇಕು ಸಪರೇಟ್ ಆಗಿ. ಅಂದ್ರೆ ಯಾವ್ದು ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಬಾರ್ ಎಕ್ಸ್ ವೈ ಬಾರ್ y bar ಪ್ಲಸ್ ಎಕ್ಸ್ ಬಾರ್ ವೈ. x bar y. y. This is the answer. ಈ ಟೈಪ್ ಮಾಡ್ಬೇಕು. ಗೊತ್ತಾಯ್ತು? ಹಾ ರೀ ಸರ್. ಹಾ ಸರ್ ಗೊತ್ತಾಯ್ತು. ಇನ್ನೊಂದ್ ಮಾಡ್ತೀರಿ ನೀವು? ಹಾ ರೀ ಸರ್. ಇದು ಮನ್ಯಾಗ ಮಾಡ ನೋಡೋಣ. ಇದು ಪ್ಲಸ್ ಅದ ನೋಡ್ರಿ, ಸಿ. ಹಿಂಗಿದ್ದಾಗ ಹೆಂಗ್ ಮಾಡ್ಬೇಕು? ಇದು ಮಲ್ಟಿಪ್ಲೈ ಮಾಡ್ಬೇಕಂದಂಗ ಇದಕ್ಕ. ಅಂದ್ರೆ ಏನ್ ಬರ್ತದ ಆನ್ಸರ್? ಎ ಬಿ ಬಿ ಪ್ಲಸ್ ಸಿ. ಎ ಬಿ ಸಿ ಬರ್ತದ. ಅಂದ್ರೆ ಈ ಎರಡು ಟರ್ಮ್ ಒಯ್ದು ಏನ್ ಮಾಡ್ದ, ಇದಕ್ಕೆ ಮಾಡ್ದ, ಹೌದಾ? ಆಮೇಲೆ ಇದು ಒಯ್ದು ಇದಕ್ ಮಲ್ಟಿಪ್ಲೈ ಮಾಡಿ, ಅದಕ್ಕೆ ಇದು ಬಂತು. ಈಗ ನೆಕ್ಸ್ಟ್ ಏನಾಗ್ತದ, ನೆಕ್ಸ್ಟ್ ಲೈನ್ನಾಗ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಕ್ಸ್ ಆಗ್ತದ. ಅಂದ್ರೆ ಏನ್ ಮಾಡಕ್, ಇದು ಒಂದೇ ಸಲ ಬರಿಬೇಕಿಲ್ಲಿ, ಬಿ ಪ್ಲಸ್ ಎ ಬಿ ಎ ಬಿ ಸಿ. ಈಗ ಇದ್ರಾಗ ಮಿಸ್ಸಿಂಗ್ ಯಾವ್ದ, ಈಗ ಸ್ಟಾರ್ಟ್ ಮಾಡ್ಬೇಕು. ಮಿಸ್ಸಿಂಗ್ ಇದ್ರಾಗ ಯಾವ್ದ್ರ ಮಿಸ್ಸಿಂಗ್ ಅದೇನ್ ಸರ್? ಇಲ್ರಿ, ಇದ್ರಾಗದ, ಇದ್ರಾಗ ಸಿ ಅದರಿ. ಹಾ ರೈಟ್. ಅದು ಲೆಕ್ಕ ಸಾಲ್ವ್ ಮಾಡ್ಬೇಕು. ಗೊತ್ತಾಯ್ತು? ಹಾ ರೀ. ಓಕೆ. ಹೌದಾ? ನೆಕ್ಸ್ಟ್ ಎ ಬಿ ಸಿ ಪ್ಲಸ್ ಎ ಬಿ ಸಿ ಬಾರಿ. ವಾಟ್ ಅದು ಬರ್ಬೇಕು ನಿಮ್ಗೆ ಒಟ್ಟು ಮಾಡ್ಲಕ್ಕ. ಓಕೆ. ಇನ್ನೊಂದು ಪ್ರಾಡಕ್ಟ್ ಆಫ್ ಸಮ್ ಒಂದ್ ಮಾಡ್ಬೇಕಲ್ಲ, ಇನ್ನೊಂದು ಅದೊಂದು ಮಿಸ್ ಆಯ್ತಲ್ಲ, ಅದೊಂದು ಮಾಡೋಣ. ಹೌದಾ? ಸೊ ಪ್ರಾಡಕ್ಟ್ ಆಫ್ ಸಮ್ ಕನ್ವರ್ಟ್ ಟು POS. ಈಗ ಮಾಡಿದ್ನು ಮೊದಲೆಲ್ಲ SOP ಇತ್ತು, ಈಗ POS ಇನ್ ಮಾಡೋಣ. POS ಇನ್ ಅಂತಂದ್ರ
ಎ ಪ್ಲಸ್ ಸಿ ಆಮೇಲೆ ಸಿ ಪ್ಲಸ್ ಡಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಿಸ್ಸಿಂಗ್ ಅದ? ಸರ್ ಬಿ ಡಿ ರೀ. ಬಿ ಇಲ್ಲ, ಬಿ ಇಲ್ಲ, ಇದ್ರ ಬಿ ಬರಲೇ ಒಟ್ಟ. ಬಿ ಎರಡನೇನು ಇಲ್ಲ ಅಂದ್ರೆ ಒಟ್ಟ ಇಲ್ಲ ಅಂದಂಗ. ಓಕೆ, ಸಿ ಪ್ಲಸ್ ಓನ್ಲಿ ಡಿ ಮಿಸ್ಸಿಂಗ್ ಅದ. ಇಲ್ಲಿ ಏನ್ ಮಾಡ್ಬೇಕು? ಮಿಸ್ಸಿಂಗ್ ಇದ್ದಾಗ 0 ತಗೋಬೇಕ. ಇದ್ರೊಳಗ ಏನ್ ತಗೋಬೇಕು? 0 ತಗೋಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಮಿಸ್ಸಿಂಗ್ ಅದ? ಎ ಮಿಸ್ಸಿಂಗ್ ಅದ ಅಂದ್ರೆ 0 ತೋರಿ. ಪ್ಲಸ್ ಇದು ಒಂದೇ ಬ್ರಾಕೆಟ್ ಹಾಕ್ರಿ, 2 ಬ್ರಾಕೆಟ್ ಮಾಡಿದ್ರು, ಒಂದೇ ಬ್ರಾಕೆಟ್. ಸಿ ಪ್ಲಸ್ ಡಿ. ಈಗ ನೆಕ್ಸ್ಟ್ 0 plus C ನೆಕ್ಸ್ಟ್ ಬರೀರಿ. ಎ ಪ್ಲಸ್ ಸಿ plus ಪ್ಲಸ್ D. ಮಿಸ್ಸಿಂಗ್ ಯಾವ್ದು ಇಲ್ಲಿ? D D ಡಿ ಅದಂದ್ರೆ ಏನ್ ಮಾಡ್ಬೇಕು? ಡಿ ಇಂಟು ಡಿ ಡಿ ಬಾರ್. oh ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕು ಹಂಗಿದ್ರ? ಎ ಇಂಟು ಎ ಬಾರ್. ಎ ಇಂಟು ಎ ಬಾರ್ ಪ್ಲಸ್ ಸಿ C ಪ್ಲಸ್ plus D. ಡಿ. ಏ ದಿಲೆ ಫೋನ್ ಹೊಂಟದ ನೋಡಲೆ. ಏಯ್, ನೆಕ್ಸ್ಟ್ ಈಗ ಮಲ್ಟಿಪ್ಲೈ ಮಾಡ್ರಿ. ಏನೇನ್ ಆಗ್ತಾವ? ಇದು ಒಂದ್ಸಲ, ಇದು ಒಂದು, ಇದು ಒಂದ್ಸಲ ತಗೋಬೇಕು. ಅಂದ್ರೆ ಏನ್ ಬರ್ತಾ ಆನ್ಸರ್? ಎ ಪ್ಲಸ್ ಸಿ ಪ್ಲಸ್ ಡಿ. ಇದು ಒಂದ್ಸಲ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಸಲ ಏನ್ ಬರೀಬೇಕು? ಎ ಪ್ಲಸ್ ಸಿ. ಸೆಕೆಂಡ್ ಸಲ ಇದು ಒಂದ್ಸಲ ತೋರಿ, ಇದು ಒಂದ್ಸಲ ತೋರಿ, ಇದು ಒಂದ್ಸಲ ತಗೋರಿ. ಏನ್ ಬರೀಬೇಕು? ಎ ಪ್ಲಸ್ ಸಿ ಪ್ಲಸ್ C plus D. ಡಿ ಬಾರ್. ನೆಕ್ಸ್ಟ್ ಏನ್ ಬರೀಬೇಕು? ಈಗ ಇದು ಸೇಮ್ ಇಲ್ವಿ, ಇದು ಒಂದ್ ಸರ್ತ, ಇದು ಒಂದ್ ಸರ್ತ, ಇದು ಒಂದ್ ಸರ್ತ. ನೆಕ್ಸ್ಟ್ ಸಲ ನೆಕ್ಸ್ಟ್ ಏನ್ ಬರೀಬೇಕು ಹೇಳ್ರಿ? ನೆಕ್ಸ್ಟ್ ಇದು ಒಂದ್ಸಲ, ಇದು ಒಂದ್ಸಲ, ಇದು ಒಂದ್ಸಲ ಬರೀಬೇಕು. ಬರೀರಿ. ಏನ್ ಬರೀಬೇಕು ಇಲ್ಲಿ? ಎ ಪ್ಲಸ್ ಸಿ ಪ್ಲಸ್ C plus D. ಡಿ. ಇನ್ನೊಂದ್ ಸರ್ತ A bar. ಎ ಬಾರ್ ಪ್ಲಸ್ ಸಿ ಪ್ಲಸ್ ಡಿ. ಇದ್ರಾಗ ಯಾವ ಸೇಮ್ ತೆಗೆದಿ ಉಳಿಕೆ ಫೈನಲ್ ಆನ್ಸರ್ ಬರೀರಿ. ಇದು ಸೇಮ್ ಅದ, ಇದು ಸೇಮ್ ಅದ, ಒಂದ್ಸಲ ತೆಗಿರಿದಕ್ ತೆಗೆದ ಏನ್ ಮಾಡ್ರಿ? ಉಳಿಕೆ 3 ಬರೀರಿ. ಗೊತ್ತಾಯ್ತು? ಹ್ಞೂ ರೀ ಸರ್ ಬರ್ದಿ. ಓಕೆ, ನೆಕ್ಸ್ಟ್ ಕೆ ಮ್ಯಾಪ್ ಇನ್ ಮಾಡಮ್ ಸ್ವಾಲಿಗ ಒಂದ್ ಲೆಕ್ಕ. ಹ್ಞೂ ರೀ ಸರ್, ಹ್ಞೂ ಸರ್ ಒಂದ್ ಮಾಡ್ಸಿ. ಒಂದ್ ಕೆ ಮ್ಯಾಪ್ ಮಾಡ್ತೀನಿ, ಆಯ್ತು ಕ್ಲಾಸ್ ಮುಗಿಸ್ಬಿಡ್ತೇನೆ. 3 ವೇರಿಯೇಬಲ್ಸ್ ಇಂದ 2 ವೇರಿಯೇಬಲ್ಸ್ ಇಂದ ಕೆ ಮ್ಯಾಪ್ ಹಾಕ್ಲಿಕ್ಕೆ ಬರ್ತದ? ಇಲ್ಲ? ಹಾ ರೀ ಜಲ್ದಿ ಜಲ್ದಿ. ಹಾ ರೀ ಸರ್ ಬರ್ತದ. 2 ವೇರಿಯೇಬಲ್ಸ್, 3 ವೇರಿಯೇಬಲ್ಸ್. ಓಕೆ, ಡೈರೆಕ್ಟ್ 4 ವೇರಿಯೇಬಲ್ಸ್ ಇನ್ ಕೆ ಮ್ಯಾಪ್ ಹಾಕ್ತೀನಿ ನೋಡ್ರಿ.
ಓಕೆ, ಸೊ ನೋಡ್ರಿ, 2 ವೇರಿಯೇಬಲ್ 4 ಕಾಂಬಿನೇಷನ್ ಬರ್ತಾವ. 1 2 3 4 ಕಾಂಬಿನೇಷನ್ ಆಗ್ತಾವ. ಅಂದ್ರೆ ಇಲ್ಲಿ 2 ವೇರಿಯೇಬಲ್ ಬರಿಬೇಕು. ಯಾವ್ಯಾವು? ಎ ಬಿ, ಈ ಕಡೆ ಸಿ ಡಿ. ಹೌದಾ, 2 ವೇರಿಯೇಬಲ್ 4 ಕಾಂಬಿನೇಷನ್. 4 ವೇರಿಯೇಬಲ್ ಅಂದ್ರೆ ಎಷ್ಟು ಕಾಂಬಿನೇಷನ್ ಆಗ್ತಾವ ಹೇಳ್ರಿ? 4 ವೇರಿಯೇಬಲ್ಸ್, ಹೌ ಮೆನಿ ಕಾಂಬಿನೇಷನ್ಸ್? 16 ಆಗ್ತಾವ. 16 ಬಾಕ್ಸ್ ಅವೆಲ್ಲ, ಇಲ್ಲಿ 16 ಬಾಕ್ಸ್ ಗಳವ. ಹೌದಾ, ಸೊ ಇಲ್ಲಿ ಫಸ್ಟ್ ಬರೀರಿ 0 0 0 ಹಾಗೆ ಸರ್. 1 1 1 1 0. ಓಕೆ, ಇಲ್ಲೇ ನೋಡ್ರಿ, ಎಲ್ಲರೂ ನೀವು ಮಿಸ್ಟೇಕ್ ಮಾಡೋದು ಮ್ಯಾಕ್ಸಿಮಮ್ ಮಾಡೋರು ಎಲ್ಲರೂ ಇಲ್ಲೇ ಮಿಸ್ಟೇಕ್ ಮಾಡ್ತೀರಿ. ಇದು ಇಲ್ಲಿ ಬರೀತೀರಿ, ಇದು ಇಲ್ಲಿ ಬರೀತೀರಿ, ಬಟ್ ಇದು ಈ ತರ ಬರೆಯೋದಿಲ್ಲ. ಇಲ್ಲಿ ಫಸ್ಟ್ 1 1 ಆಮೇಲೆ 1 0 ಬರೀಬೇಕು. ನೆಕ್ಸ್ಟ್ 0 0 0 1, ನೆಕ್ಸ್ಟ್ ಏನ್ ಬರೀಬೇಕು ಇಲ್ಲಿ? 1 1 ಹಾ, ಇಲ್ಲಿ 1 1 1 0. ಈಗ ಇದ್ರೊಳಗೆ ನಂಬರ್ಸ್ ಬರೀಲಿಕ್ಕೆ ಬರ್ಬೇಕು ನಿಮ್ಗೆ ಎಲ್ಲರಿಗ. ನಂಬರ್ಸ್ ಹೆಂಗ್ ಬರೀಬೇಕು? 4 times 0, 0 0 0 ಅಂದ್ರೆ ಎಲ್ಲಾ ಕೂಡಿಸಿದ್ರೆ 0 ಅಂದ್ರೆ 0ನೇ ಆಯ್ತು. ನೆಕ್ಸ್ಟ್ 0 0 0 1 ಅಂದ್ರೆ ಎಷ್ಟಾಗ್ತದ? 1 ಆಗ್ತದ. ನೆಕ್ಸ್ಟ್ 0 0 1 1 ಎಷ್ಟಾಗ್ತದ? ಇದು ಕೋಡ್ ನೆಂಪಿಡು ಅಂತ ಹೇಳಿದ. 1 2 4 8. ಈಗ ನಮಗ್ ಇಲ್ಲಿ ಬರೆಯೋದಂದ್ರೆ ಫಸ್ಟ್ ಏನೋ 2 0 ಅವ, 2 0 ಹಾಕೋರಿ. ನೆಕ್ಸ್ಟ್ ಏನದ? 1 1 ಅದ, 1 1 ಅದ. ಎಲ್ಲೆಲ್ಲಿ 1 ಅದ ಅದ್ರ ವ್ಯಾಲ್ಯೂ ತಗೋರಿ. ಇಲ್ಲಿ 1 ಅದ, 2 ತಗೋರಿ. 2 ಅಂದ್ರೆ 2 ಬರೀರಿ. ನೆಕ್ಸ್ಟ್ ಇಲ್ಲಿ 1 ಇದಲ್ಲಿ 1 ಪ್ಲಸ್ 1 ಎಷ್ಟಾಯ್ತು? 3 ಆಯ್ತು. ಅಂದ್ರೆ ಇಲ್ಲಿ ಎಷ್ಟು ಬರೀಬೇಕು? 3. ಎಲ್ಲೆಲ್ಲಿ 1 ಅದ ಅದ್ರ ವ್ಯಾಲ್ಯೂ ತಗೊಂಡಂಗ. ನೆಕ್ಸ್ಟ್ 0 0 1 0 0 0 1 0. ಲೆಸ್ಟ್ ಡೈರೆಕ್ಟ್ ಹೊಂಟದಿ. 1 ಒಂದೇ ಅದ, ಎಷ್ಟದ ವ್ಯಾಲ್ಯೂ? 2 ಅದ, ಅಂದ್ರೆ 2 ಆಯ್ತು. ನೆಕ್ಸ್ಟ್ ಏನ್ ಬರ್ತದ? 0 1 0 0 ಅಂದ್ರೆ ಎಷ್ಟಾಗ್ತದ? 4 4 5 7 7 6 6 12 12 ಎಷ್ಟು? 13 13 13 14 15 14 8. ಇದು ಹ್ಯಾಂಗ್ ಬರ್ಲಿತ್ತೀನಿ ಗೊತ್ತಲ್ಲತ್ತದಿಲ್ಲ? ಈಗ ಇದು ನಂಬರ್ ಇವೆರಡು ತಗೋಬೇಕು, ಇವೆರಡು ತಗೋಬೇಕು. ಅಂದ್ರೆ ಏನಾಯ್ತು? 1 0 0 ಆಯ್ತು ಇದು, ಹೌದಿಲ್ಲ? ಈಗ ಇವೆರಡು 0 ಇಲ್ಲಿ ಬಂದಾವ, ಆಮ್ಯಾಗ ಇವೆರಡು 0 ಇಲ್ಲಿ ಬರ್ದೀನಿ. ಅಂದ್ರ ಇಷ್ಟ ಆಯ್ತು. ಇಷ್ಟ ಅಂದ್ರೆ ಫಾರ್ಮುಲಾ ಹಾಕ್ರಿ. 1 2 4 8. 1 ಇದ್ದಲ್ಲಿ ವ್ಯಾಲ್ಯೂ ತೋರಿ, 8 ಅದ. 1 ಇದ್ದಲ್ಲಿ 8 ಅದ ಅಂದ್ರೆ 8 ಬರದ. ಈ ನೆಕ್ಸ್ಟ್ 1 0 0 1 ಅದ, ಅಂದ್ರೆ 1 0 0 1 ಅದ. 1 1 ಇದ್ದಲ್ಲಿ ವ್ಯಾಲ್ಯೂ ತಗೋರಿ. 1 ಇದ್ದಲ್ಲಿ ಎಷ್ಟದ ವ್ಯಾಲ್ಯೂ? 8 ಅದ, 8. ಮತ್ತ 1 ಇದ್ದಲ್ಲಿ ಎಷ್ಟದ? 1 ಅದ. 8 plus 1 is 9 9. Next 11 11 next 10 10 ಈ ತರ ಬರ್ಲಿಕ್ಕೆ ಬರ್ಬೇಕು. ಹೌದಾ? ಸೊ ಈಗ ನಾವೇನ್ ಮಾಡ್ತೀವಿ? ನಾವೇ ಒಂದ್ ಕೆಲವೊಂದಿಷ್ಟು ವ್ಯಾಲ್ಯೂನ ಕೊಟ್ಟಿರ್ತೇವೆ. ಹೌದಾ? ಸೊ ಈಗ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಕೊಟ್ಟಿನ ಅಂತ ತಿಳ್ಕೊಂಡಿಂದ ಒಂದ್ ನಿಮಿಷ ವ್ಯಾಲ್ಯೂನ ಕೊಡೋಣ. ಓಕೆ, ವ್ಯಾಲ್ಯೂ ಏನೇನು? 1 2 3 5 7 8 9 11 13 15 ಇವು ವ್ಯಾಲ್ಯೂಸ್ ಕೊಟ್ಟಿದ್ದ ನಾವು. ಹೌದಾ?
ಇದು ಸಮೇಷನ್. ಈಗ ಎಲ್ಲೆಲ್ಲಿ 1 ಅದ್ದಲ್ಲಿ ಏನ್ ಮಾಡ್ಬೇಕು ನೀವು, ಇಲ್ಲಿ ವ್ಯಾಲ್ಯೂಸ್ ಗಳು ಕೊಟ್ಟಲ್ಲೆಲ್ಲ 1 ಹಾಕ್ಬೇಕು. 1 ಇದ್ದಲ್ಲಿ 1 ಪುಟ್ ಮಾಡ್ರಿ, 2 ಇದ್ದಲ್ಲಿ 1, 3 ಇದ್ದಲ್ಲಿ 1, 5 ಇದ್ದಲ್ಲಿ 1, 7 ಇದ್ದಲ್ಲಿ 1, 8 ಇದ್ದಲ್ಲಿ 1. ನೆಕ್ಸ್ಟ್ 9, 11, 13, 15 ಈ ತರ ಮಾಡ್ಬೇಕು. ಆಮ್ಯಾಗ ನಿಮ್ಗೊಂದ್ ಮಾತು ಹೇಳ್ಬೇಕು, ಏನಪ್ಪಾ ಅಂತಂದ್ರ ಅಲ್ಲಿ ಗ್ರೂಪ್ ಮಾಡೋದಿರ್ತದ. ಗ್ರೂಪ್ ಮಾಡೋದಿತ್ತಂದ್ರೆ ಹೆಂಗ್ ಗ್ರೂಪ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾನು. ಗ್ರೂಪ್ ಮಾಡ್ಬೇಕಾಗಿತ್ತಂದ್ರ ಫಸ್ಟ್ ಏನ್ ಮಾಡ್ಬೇಕು, ಆಕ್ಟೇಟ್ ಗ್ರೂಪ್ ಮಾಡ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಎದಕ್ ಕೊಡ್ಬೇಕಂದ್ರ ಆಕ್ಟೇಟಿಂಗ್. ಆಕ್ಟೇಟ್ ಅಂದ್ರೆ ಎಷ್ಟು, 8 ಗ್ರೂಪ್ ಆಗ್ಬೇಕು. ಅವು ಅಡ್ಜಸೆಂಟ್ 1 ಇರ್ಬೇಕು, ಅಂದ್ರೆ ಅಕ್ಕಪಕ್ಕ ಇರ್ಬೇಕು. ಈಗ ನೋಡ್ರಿ ಇವೆಲ್ಲ ಅಕ್ಕಪಕ್ಕ ಅವ. ಅಕ್ಕಪಕ್ಕ ಅಂದ್ರೆ ಅವಾಗ ನಾವ್ ಏನ್ ಮಾಡ್ಬೋದು, ವಿ ಕ್ಯಾನ್ ಡೂ ದ ಗ್ರೂಪ್. ಇಲ್ಲ, ಇದು 8 ಗ್ರೂಪ್ ಆಯ್ತು. ಇದ್ರ ಹೆಸರು ಕೊಡ್ತೇವೆ ನಾವು. ಹೆಸರು ಏನ್ ಕೊಡ್ಬೇಕಂದ್ರೆ ಆಕ್ಟೇಟ್ ಅಂತ ಕೊಡ್ಬೇಕು. ಹೌದಾ? ನೆಕ್ಸ್ಟ್ ಕ್ವಾಡ್ ಕೊಡ್ಬೇಕು. 4 ಆತ ನೋಡ್ಬೇಕು. ಫಸ್ಟ್ 8 ಆತ ನೋಡ್ಬೇಕು. ಆಗಿಲ್ಲ ಅಂದ್ರೆ ಅವಾಗ 4ಕ್ಕೆ ಹೋಗ್ಬೇಕು. ಅದಕ್ಕೆ ಕ್ವಾಡ್ ಅಂತ. ನೆಕ್ಸ್ಟ್ ಏನ್ ಬರ್ತದೆ ಲಾಸ್ಟಿಗೆ, ಪೇರ್ ಅಂತ ಬರ್ತದೆ. ಪೇರ್ ಅಂತಂದ್ರೆ 2 ಅಂದಂಗ. 2 ಗ್ರೂಪ್ ಮಾಡ್ಬೇಕು. ಈಗ ಪೇರ್ ಆತ ಇಲ್ಲಿ ನೋಡ್ರಿ, ಇಲ್ಲೊಂದು 1 ಅದ, ಇಲ್ಲಿ ಇದು 1 ಇದು 1 2 ಕಲಿಸಿದೇವ್ ಅಂತಂದ್ರೆ ಏನಾಗ್ತದೆ, ಪೇರ್ ಆಗ್ತದೆ. ಇದಕ್ಕೆ ಪೇರ್ 1 ಅಂತ ಕೊಡ್ಬೇಕು ಹೆಸರು. ನೆಕ್ಸ್ಟ್ ಇಲ್ಲೊಂದು ಪೇರ್ ಆಗ್ತದಕ್ಕೆ, ಇಲ್ಲೊಂದು 1 ಖಾಲಿ ಇದೆ, ಇದು ಒಂದು ಪೇರ್. ಇದು ಪೇರ್ 2, ಯಾಕಂದ್ರೆ ಆಲ್ರೆಡಿ ಪೇರ್ 1 ಇಲ್ಲ ಆಗ್ಯದ. ಇದು ಪೇರ್ 2 ಆಗ್ಯದ. ಇಲ್ಲಿ ಗೊತ್ತಾಯ್ತು ಇಷ್ಟ ಮಾಡೋದು? ಸರ್ ಉಳಿದ ಜಾಗ 0 ಫಿಲ್ ಮಾಡೋದು. ಹಾ ರೈಟ್, ವೆರಿ ಗುಡ್. ಆಮ್ಯಾಗ ಇವೇನ್ ಖಾಲಿ ಜಾಗ ಉಳ್ದಿರ್ತಾವಿಲ್ಲ, ಇವ್ ಖಾಲಿ ಜಾಗ ಎಲ್ಲ ಏನ್ ಮಾಡ್ಬೇಕು, 0 ಲಿಂತ ಫಿಲ್ ಅಪ್ ಮಾಡ್ಬಿಡ್ಬೇಕು. ಲಾಸ್ಟಿಗೆ ಖಾಲಿ ಇದ್ದಾಗ ಇವೆಲ್ಲ ಖಾಲಿ ಜಾಗ ಏನ್ ಇರ್ತಾವಲ್ಲ ಅವೆಲ್ಲ ಏನ್ ಮಾಡ್ಬೇಕು, 0 ನಿಂದ ಫಿಲ್ ಅಪ್ ಮಾಡ್ಬೇಕು. ಆಮೇಲೆ ಸಾಲ್ವ್ ಮಾಡ್ಬೇಕು. ಈಗ ಫಸ್ಟ್ ಏನ್ ಮಾಡ್ರಿ, ಪೇರ್ 1 ಸಾಲ್ವ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತಂದ್ರ, ಯು ಹ್ಯಾವ್ ಟು ರೈಟ್. ಈಸಿ ಆಗ್ಬೇಕಾಗಿತ್ತಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಬರಿಬೇಕು. ಇಲ್ಲಿ ಏನದ ವೇರಿಯೇಬಲ್ ಎ ಬಿ ಅದ. ಈಗ ಎ ಬಿ ಅಂತ ಇಲ್ಲಿ ಬರ್ಕೋರಿ, ಎಲ್ಲಾ ಕಡೆ ಬರಿಬೇಕು. ಇಲ್ಲಿ ಎ ಬಿ ಎ ಬಿ ಎ ಬಿ ಎ ಬಿ ಬರಿಬೇಕು. 0 ಇದ್ದಲ್ಲೆಲ್ಲ ಬಾರ್ ಹಾಕ್ಬೇಕು. ಇದು 0 ಅದ, ಹಾ ಬಾರ್. ನೆಕ್ಸ್ಟ್ ಬಾರ್ ಇಲ್ಲಿ ಬರ್ತವೆ, ಬರಲ್ಲ ಇಲ್ಲಿ ಬಾರ್. ನೆಕ್ಸ್ಟ್ ಇಲ್ಲಿ ಏನ್ ಬರಿಬೇಕು, ಈಗ ಸಿ ಡಿ ಅಂದ್ರೆ 0 0 ಅಂದ್ರೆ ಸಿ ಬಾರ್ ಡಿ ಬಾರ್ ಬಂತು. ಇಲ್ಲಿ ಸಿ ಬಾರ್ ಡಿ, ಇಲ್ಲಿ ಬರಲ್ಲ, ಓನ್ಲಿ ಸಿ ಡಿ ಅಷ್ಟೇ. ಇಲ್ಲಿ ಏನ್ ಬರ್ತದೆ, ಸಿ ಡಿ ಬಾರ್. ರೈಟಾ? ಇಷ್ಟು ಬರ್ಕೋಬೇಕು. ಬರ್ಕೊಂಡ್ ಬಳಿಕ ಫಸ್ಟ್ ಪೇರ್ 1 ಸಾಲ್ವ್ ಮಾಡೋಣ. ಏನ್ ಮಾಡೋಣ, ಪೇರ್ 1 ಸಾಲ್ವ್ ಮಾಡೋಣ. ಓಕೆ, ಪೇರ್ 1. ಈ ಪೇರ್ 1 ಅಲ್ಲಕ ಇದು 1 ಎಲ್ಲದ, ಇಲ್ಲದ 1. ಇನ್ನ ಒಂದ್ 1 ಎಲ್ಲದ, ಇಲ್ಲದ. ಈಗ ನೋಡ್ರಿ, ಇಲ್ಲಿ 1 ಅದ ಅಂದ್ರೆ ಇದ್ರ ಅಪೋಸಿಟ್ ಏನದ ನೋಡ್ರಿ, ಎ ಬಾರ್ ಬಿ ಬಾರ್ ಅದ. ಬಿ ಬಾರ್ ಎ ಬಾರ್ ಬಿ ಬಾರ್. ಹೌದಾ? ಈಗ ಸೀದಾ ಮತ್ತೆ ಇದ್ರ ಮೇಲ್ಗಡೆ ನೋಡ್ರಿ, ಮೇಲ್ಗಡೆ ಏನದ, ಸಿ ಡಿ ಸಿ ಡಿ ಅದ ಪ್ಲಸ್. ಈಗ ನೋಡ್ರಿ ಮತ್ತೆ ಇಲ್ಲದ, ಇಲ್ಲೊಂದು 1, ಇದ್ರ 1 ಎದ್ರ ನೋಡ್ರಿ ಏನದ, ಎ ಬಾರ್ ಬಿ ಬಾರ್ ಎ ಬಾರ್ ಬಿ ಬಾರ್. ಲಾಸ್ಟ್ ಏನದ, ಸಿ ಡಿ ಬಾರ್ ಸಿ ಡಿ ಬಾರ್ ಡಿ ಬಾರ್ ಅದ. ರೈಟ್. ಈಗ ನೆಕ್ಸ್ಟ್ ಇವ್ ಎರಡರ್ನಾಗ ಸೇಮ್ ಇದ್ದು ಬರಿಬೇಕು. ಸೇಮ್ ಇದ್ದು ಬರಿಬೇಕು ಅಂದ್ರೆ ಈಗ ಎ ಬಾರ್ ಅದ, ಬಿ ಬಾರ್ ಅದ, ಕಾಮನ್ ಬಿ ಬಾರ್ ಅದ. ಇಲ್ಲೇನದ ನೆಕ್ಸ್ಟ್ ಸಿ 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 ಕಾಮನ್ ಬಾರ್ ಅದ, ಅದ. ಡಿ ಡಿ ಬಾರ್ ಅದ ಅಂದ್ರೆ ಬರೆಯೋದಿಲ್ಲ, ಬಿಡ್ಬೇಕು. ಇಷ್ಟೇ ಆನ್ಸರ್ ಇದ್ರು. ನೆಕ್ಸ್ಟ್ ಪೇರ್ 2 ಮಾಡ್ರಿ, ಆನ್ಸರ್ ಬರೀರಿ. ಆಮ್ಯಾಗ ಆಕ್ಟೇಟಿನ್ ಬರೀರಿ. ಆಕ್ಟೇಟಿನ್ ಇಷ್ಟು ಬರಿಬೇಕು. ಬರ್ದಿ ಸೇಮ್ ಇದ್ದು ತೆಗಿಬೇಕು, ತೆಗಿದು ಬರಿಬೇಕು ಆನ್ಸರ್. ಎಲ್ಲಾ ಕಲ್ತ್ ಲಾಸ್ಟಿಗೆ ಇದ್ರದ್ದು ಆನ್ಸರ್, ಪೇರಿನ ಆನ್ಸರ್, ಕ್ವಾಡಿನ ಆನ್ಸರ್ ಕೂಡಿ ಒಂದೇ ಫೈನಲ್ ಆನ್ಸರ್ ಬರ್ಬಿಡ್ಬೇಕು. ಗೊತ್ತಾಯ್ತು? ಓಕೆ, ವೆರಿ ಗುಡ್. ಓಕೆ, ಥ್ಯಾಂಕ್ಸ್. ಮತ್ತೇನಾದ್ರೂ ಡೌಟ್ಸ್ ಇದ್ರಂದ್ರೆ ಆಮೇಲೆ ಕೇಳ್ರಿ ನಮ್ಗೆ. ಹೌದಾ? ಥ್ಯಾಂಕ್ ಯು.
ಇದು ನಾ ಈಗ ಮತ್ತೆ ನಿಮ್ಗೆ ಏನ್ ಮಾಡ್ತೀನಿ, ಇದೇ ಸೇಮ್ ನೀವು ಮತ್ತೆ ಕೇಳ್ಬೇಕಾಗಿತ್ತಂದ್ರೆ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಂತ ಇವಾಗ. ಥ್ಯಾಂಕ್ ಯು.